Namaste, my dear friends. Welcome back to our channel. In this video, ಇವತ್ತಿನ ವಿಡಿಯೋದಲ್ಲಿ ನ್ಯಾಯಾಂಗ ಪೌರನೀತಿಯಲ್ಲಿ ಬರ್ತಕ್ಕಂತಹ ಅಧ್ಯಾಯ 22 ನ್ಯಾಯಾಂಗ ಪಾಠದ ಬಗ್ಗೆ ಇಂಪಾರ್ಟೆಂಟ್ ನೋಟ್ಸ್ ಏನೇನೆಲ್ಲ ಇದರಲ್ಲಿ ಬರುತ್ತೆ. ಟಿ ಟಿಗೆ ಇರಬಹುದು, HSTR ಇರ್ಬೋದು, ಹೈಸ್ಕೂಲು, ಪ್ರೈಮರಿ, ಓಕೆ, ಪ್ರೀ ಪ್ರೈಮರಿ ಸ್ಕೂಲ್ಸ್ ಎಲ್ಲದ್ರದ್ದು ನೋಟ್ಸು. ಇದರಲ್ಲಿ ಮೇನ್ ಪಾಯಿಂಟ್ಸ್ ಎಲ್ಲ ಏನೇನು ಬರಬಹುದು ಅಂತ ನೋಡೋಣ. ಸೊ ಎಲ್ಲದಕ್ಕೂ ಇದು ತುಂಬ ಯೂಸ್ ಆಗುತ್ತೆ ಕಮ್ಮಿಂಗ್ ಟೀಚರ್ಸ್ ಎಕ್ಸಾಮ್ಸ್ ರಿಲೇಟೆಡ್, ಓಕೆನಾ. ಅದಷ್ಟೇ ಅಲ್ಲದೆ KE ಎಕ್ಸಾಮ್ಸ್ ಇರ್ಬೋದು, PC ಇರ್ಬೋದು, PSI ಎಕ್ಸಾಮ್ಸ್ ಇರ್ಬೋದು, ಹಿಸ್ಟ್ರಿಗೆ ಅಥವಾ GKಗೆ ಸಂಬಂಧಪಟ್ಟ ಹಾಗೆ ಅದು ಯೂಸ್ ಆಗೇ ಆಗುತ್ತೆ. ಇತಿಹಾಸ ನಮಗೆ ತುಂಬ ಯೂಸ್ ಆಗುತ್ತೆ, ಟೀಚರ್ಸ್ ಎಕ್ಸಾಮ್ಸ್ಗಷ್ಟೇ ಅಲ್ಲ. ಹಾಗಾಗಿ ನೋಡೋಣ. ಪಾಠನ ಓದ್ತಾ ಮಿಡಲ್ ನಡುವೆ ಯಾವ್ಯಾವ ಥರ ಬರುತ್ತೆ ಪ್ರಶ್ನೆಗಳನ್ನ ಅಂತ ನೋಡ್ಕೋತೂ ಹೋಗೋಣ, ಓಕೆನಾ. ಸೊ ಬನ್ನಿ, ಲೆಟ್ಸ್ ಬಿಗಿನ್. ಅದಕ್ಕೂ ಮುಂಚೆ ನಮ್ಮ ಚಾನಲ್ನ ಯಾರು ಹೊಸಬ್ರು ನೋಡ್ತಾ ಇದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋಗೆ ಒಂದು ಲೈಕ್ ಮಾಡಿ. ಈ ವಿಡಿಯೋ ನಿಮ್ಗೆ ಇನ್ನೂ ಇಷ್ಟ ಆಗಿದ್ದರೆ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ಅಂತ ಹೇಳ್ತಾ ಬನ್ನಿ, ತಡ ಮಾಡದೆ ನೋಡೋಣ, ಓಕೆ. ಸೊ ವಿದ್ಯಾರ್ಥಿಗಳು ನೋಡ್ತಾ ಇದ್ದರೆ ಕೇರ್ಫುಲ್ಲಾಗಿ ನೋಡ್ಕೊಳ್ಳಿ, ನಿಮಗೆ ಎಕ್ಸಾಮಿಗೂ ತುಂಬ ಹೆಲ್ಪ್ ಆಗುತ್ತೆ ಸ್ಕೋರ್ ಮಾಡಲಿಕ್ಕೆ, ಓಕೆನಾ. ಸೊ ನೋಡಿ, ನ್ಯಾಯಾಂಗ ಅನ್ನುವಂಥದ್ದು ಪೌರನೀತಿ ಅಧ್ಯಾಯ 22, ಓಕೆ. ಸೊ ಇಲ್ಲಿ ನೋಡಿ, ಕಾನೂನು ಮತ್ತು ನ್ಯಾಯಾಂಗಗಳ ಬಗ್ಗೆ ನಾವಿಲ್ಲಿ ಯಾವ ಥರ ಈ ಪಾಠದ ಮೂಲಕ ನಮಗೆ ಕಾನೂನು ನ್ಯಾಯಾಂಗ ಹೇಗೆ ರಾಜ್ಯಾಡಳಿತದಲ್ಲಿ ನಮಗೆ ಸಹಾಯ ಮಾಡುತ್ತೆ, ಆಡಳಿತದಲ್ಲಿ ಅದರ ಪಾತ್ರ ಏನು, ಸೊ ಅದರ ನಿಯಂತ್ರಣ ಹೇಗಿರ್ತದೆ ಅಧಿಕಾರದ ಮೇಲೆ, ಸೊ ಪ್ರತಿಯೊಂದೂ ಅದರ ವ್ಯವಸ್ಥೆ ಇರ್ಬೋದು, ಅದು ಯಾವ ಥರ ಅದರದ್ದು ರೂಲ್ಸು ರೆಗ್ಯುಲೇಷನ್ಸು, ಅದರ ಆಡಳಿತದ ಬಗ್ಗೆ ಸಂಪೂರ್ಣ ನಾವು ನೋಡ್ತೀವಿ, ಓಕೆನಾ. ಸೊ ಫಸ್ಟು ನೋಡಿ, ಕಾನೂನುಗಳಿಗೆ ತಕ್ಕಂತೆ ನ್ಯಾಯ ನಿರ್ಣಯ ನೀಡುವ ಪ್ರತ್ಯೇಕ ವ್ಯವಸ್ಥೆಯೇ ನ್ಯಾಯಾಂಗ ವ್ಯವಸ್ಥೆ, ಓಕೆ. ಸೊ ನೋಡಿ, ಕಾನೂನು ಮತ್ತು ನ್ಯಾಯಾಂಗಗಳೆರಡೂ ರಾಜ್ಯದ ಆಡಳಿತ ವ್ಯವಸ್ಥೆಯಲ್ಲಿ ಬಹುಮುಖ್ಯವಾದ ಪಾತ್ರವನ್ನು ವಹಿಸುತ್ತವೆ. ನೋಡಿ, ಫಸ್ಟ್ ಪ್ರಶ್ನೆ ಇದು ಫಸ್ಟ್ ಲೈನ್ ಏನಿದೆ ನೋಡಿ, ಕಾನೂನುಗಳಿಗೆ ತಕ್ಕಂತೆ ನ್ಯಾಯ ನಿರ್ಣಯ ನೀಡುವ ಪ್ರತ್ಯೇಕ ವ್ಯವಸ್ಥೆಯನ್ನು ಏನೆಂದು ಕರೆಯುತ್ತಾರೆ ಅಂತ ಪ್ರಶ್ನೆ ಮಾಡ್ಬೋದು. ನ್ಯಾಯಾಂಗ ವ್ಯವಸ್ಥೆ, ರಾಜ್ಯಾಂಗ ವ್ಯವಸ್ಥೆ, ಶಾಸಕಾಂಗ ವ್ಯವಸ್ಥೆ ಅಥವಾ ಕಾರ್ಯಾಂಗ ವ್ಯವಸ್ಥೆ, ಸೊ ಈ ಥರ ರಾಜ್ಯಾಡಳಿತ ವ್ಯವಸ್ಥೆ, ಸೊ ಈ ಥರ ಎಲ್ಲ ಆಪ್ಷನ್ಸ್ಗಳನ್ನ ಕೊಡಬಹುದು. ಹಾಗಾಗಿ ನೋಡಿ, ಕಾನೂನುಗಳಿಗೆ ತಕ್ಕಂತೆ ನ್ಯಾಯ ನಿರ್ಣಯ ನೀಡುವ ಪ್ರತ್ಯೇಕ ವ್ಯವಸ್ಥೆಯನ್ನು ನ್ಯಾಯಾಂಗ ವ್ಯವಸ್ಥೆ ಅಂತ ಕರಿತೀವಿ. ಕಾನೂನು ಅಂದ ತಕ್ಷಣ ನ್ಯಾಯಾಂಗ ಅನ್ನೋದನ್ನು ನಾವು ನೆನಪಿಟ್ಕೊಂಡ್ಬಿಡ್ಬೇಕು, ಓಕೆನಾ. ಸೊ ಇಲ್ಲಿ ಇಂಪಾರ್ಟೆಂಟ್ ಪಾಯಿಂಟ್ ಏನು ಕೊಟ್ಟಿದ್ದಾರೆ ನೋಡಿ, ಒಂದು ಗೂಡಿ ವಾಸಿಸುವ ಕಡೆ ಜನರು ಜಗಳವಾಡುವುದು ಸಹಜ ಅಲ್ವಾ. ಒಬ್ಬೊಬ್ಬರೊಳಗೆ ವಾದ ವಿವಾದ ನೋಡಿ ಪರಿಹಾರವಾಗದಿದ್ದರೆ ಮೂರನೆಯವರೊಬ್ಬರು ಆಲಿಸಿ ನಿರ್ಣಯಿಸಬಲ್ಲರು. ನ್ಯಾಯ ನಿರ್ಣಯ ಮಾಡುವ ಸಲುವಾಗಿ ಕಾನೂನುಗಳು ರಚನೆಯಾದವು. ವ್ಯಕ್ತಿಯ ಬಾಹ್ಯ ನಡವಳಿಕೆಗಳನ್ನು ನಿಯಂತ್ರಿಸುವ ನಿಯಮಗಳೇ ಕಾನೂನುಗಳಾದವು. ಕಾನೂನುಗಳು ಅಪರಾಧ ಹಾಗೂ ಅಪರಾಧಿಗಳನ್ನು ನಿಯಂತ್ರಿಸುತ್ತವೆ. ಅವು ಸಮಾಜದಲ್ಲಿ ಶಾಂತಿ, ಶಿಸ್ತು ಮತ್ತು ಸುವ್ಯವಸ್ಥೆಯನ್ನು ಕಾಪಾಡಿಕೊಂಡು ಬರುತ್ತವೆ. ಜೊತೆಗೆ ನಾಗರಿಕ ಹಕ್ಕುಗಳಿಗೆ ರಕ್ಷಣೆಯನ್ನು ನೀಡುತ್ತವೆ. ಇದು ವೆರಿ ಇಂಪಾರ್ಟೆಂಟ್. ಸೊ ನೋಡಿ, ಇದರಲ್ಲಿ ಫಸ್ಟ್ ಪಾಯಿಂಟ್ ಏನಿದೆ, ನ್ಯಾಯಾಂಗ ಅಥವಾ ಕಾನೂನು ಹೇಗೆ ನಿರ್ಣಯ ಆಯಿತು, ಹೇಗೆ ಬಂತು ಜಾರಿಗೆ ಅನ್ನೋದನ್ನು ನಮಗೆ ಹೇಳ್ತದೆ. ಅಂದರೆ ಒಟ್ಟಾಗಿರ್ತಕ್ಕಂತಹ ಜನ ಜಗಳ ಆಡೋದು ಸಹಜ, ಯಾವಾಗಲಾದರೂ ಒಂದು ಸಲ ಬರೋದೇ ಜಗಳ ಇಲ್ಲದೆ ಇರೋ ಮನೆಯೇ ಯಾವುದೂ ಇಲ್ಲ. ಹಾಗಾಗಿ ಆ ಜಗಳ ಅವರಿಬ್ಬರಲ್ಲೇ ಬಗೆಹರಿದೆ ಹೋದರೆ ಮೂರನೇ ಅವರು ಅದನ್ನು ತಿಳ್ಕೊಂಡು ಅವ್ರ ಕಡೆಯಿಂದ ಅದು ಪರಿಹಾರನ ತಗೊಳ್ತದೆ. ಸೊ ಆವಾಗ ಪರಿಹಾರ ಕೊಡಲಿಕ್ಕೆ ಅಂತ ಏನು ಕೆಲವೊಂದಿಷ್ಟು ನಿಯಮಗಳನ್ನ ಮಾಡ್ಕೋತಾರಲ್ಲ, ಅವುಗಳೇ ಕಾನೂನುಗಳಾಗ್ತಾವೆ. ನ್ಯಾಯ ನಿರ್ಣಯ ಮಾಡೋ ಸಲುವಾಗಿ ಆ ನಿಯಮಗಳನ್ನೇನು ಜಾರಿ ತರ್ತಾರಲ್ಲ, ಅವುಗಳನ್ನೇ ನಾವು ಕಾನೂನು ಅಂತ ಕರಿತೀವಿ. ಸೊ ಜಗಳ ಆಗಬಾರ್ದು, ನಿಯಮಿತವಾಗಿ ಎಲ್ಲರೂ ಚೆನ್ನಾಗಿರಬೇಕು ಅಂತ ನಿಯಮಿತವಾಗಿ ಏನು ಜಗಳ ಬಗೆಹರಿಸ್ತಾರಲ್ಲ ಕೆಲವೊಂದಿಷ್ಟು ರೂಲ್ಸ್ಗಳ ಮೂಲಕ, ಅವುಗಳೇ ಕಾನೂನುಗಳಾಗ್ತಾವೆ. ವ್ಯಕ್ತಿಯ ಬಾಹ್ಯ ನಡವಳಿಕೆಗಳನ್ನು ನಿಯಂತ್ರಿಸುವ ನಿಯಮಗಳೇ ಕಾನೂನುಗಳು. ನೋಡಿ, ಕಾನೂನುಗಳು ಅಂದರೆ ಏನು ಅಂತ ಕೇಳ್ಬೋದು, ಓಕೆ. ಕಾನೂನು ಎಂದರೆ ಏನು ಅಥವಾ ಈ ಕೆಳಗಿನವುಗಳಲ್ಲಿನ ಹೇಳಿಕೆಯನ್ನು ಗಮನಿಸಿ ಅಂತ ಕೂಡ ಕೊಡ್ಬೋದು. ವ್ಯಕ್ತಿಯ ಬಾಹ್ಯ ನಡವಳಿಕೆಯನ್ನು, ಆಂತರಿಕ ಅಲ್ಲ, ಬಾಹ್ಯ, ಒಳಗಡೆ ಆಗೋದು ಗೊತ್ತಾಗಲ್ಲ. ಸೊ ಒಳಗಡೆಯನ್ನೇ ಅದು ಬಾಹ್ಯವಾಗಿ ನಮಗೆ ತೋರಿಕೆ ಪಡ್ತದೆ ಅಲ್ವಾ. ಸೊ
ಬಾಹ್ಯ ನಡವಳಿಕೆಗಳನ್ನ ನಿಯಂತ್ರಿಸುವ ನಿಯಮಗಳನ್ನ ಕಾನೂನುಗಳು ಅಂತ ಕರಿತೀವಿ. ಆ ಕಾನೂನುಗಳು ಏನು ಮಾಡ್ತಾವೆ, ಅಪರಾಧವನ್ನು ಮತ್ತು ಅಪರಾಧಿಗಳನ್ನು ನಿಯಂತ್ರಣವನ್ನು ಮಾಡ್ತಾವೆ. ಅವು ಸಮಾಜದಲ್ಲಿ ಮತ್ತು ಶಾಂತಿಯನ್ನು, ಶಿಸ್ತನ್ನು, ಸುವ್ಯವಸ್ಥೆಯನ್ನು ಕೂಡ ಕಾಪಾಡ್ಕೊಂಡು ಹೋಗುತ್ತೆ. ನಾಗರಿಕರಿಗೆ ಅದೇನಾಗುತ್ತೆ, ರಕ್ಷಣೆಯ ಹಕ್ಕಾಗಿ ಅದು ಕಾರ್ಯವನ್ನು ಮಾಡ್ತದೆ ನ್ಯಾಯಾಂಗ. ಓಕೆ, ಸೊ ಐ ಹೋಪ್ ನಿಮ್ಗೆ ಇದಷ್ಟು ಅರ್ಥ ಆಯ್ತಲ್ವ. ನೆಕ್ಸ್ಟ್ ಟರ್ನ್ ಪೇಜ್ ನಂಬರ್ 98. ಓಕೆ, ನೋಡಿ ನ್ಯಾಯಾಲಯಗಳ ಕಾರ್ಯಗಳು ಹೇಗಿರುತ್ತೆ. ನೋಡಿ, ನ್ಯಾಯಾಲಯದ ಕೆಲಸ ಕಾರ್ಯಗಳು ಹೇಗಿರುತ್ತೆ, ಅದು ಹೇಗೆ ತನ್ನ ಕೆಲಸವನ್ನು ನಿರ್ವಹಿಸ್ತದೆ ನೋಡಿ. ನ್ಯಾಯಾಲಯಗಳು ಶಾಸಕಾಂಗವು ರೂಪಿಸಿದ ಕಾಯ್ದೆಗಳ ಅರ್ಥ ವಿವರಣೆ ನೀಡುತ್ತದೆ. ಅವು ವ್ಯಕ್ತಿಗಳ ನಡುವೆ ಮತ್ತು ವ್ಯಕ್ತಿ ಹಾಗೂ ಸರ್ಕಾರಗಳ ನಡುವೆ ಉಂಟಾದ ವಿವಾದಗಳನ್ನು ಆಲಿಸಿ ತೀರ್ಪು ನೀಡುತ್ತವೆ. ಪ್ರಜೆಗಳ ಪ್ರಾಣ, ಆಸ್ತಿ, ಗೌರವ ಮತ್ತು ಹಕ್ಕುಗಳನ್ನು ಕಾಯುವ ಬಹುಮುಖ್ಯವಾದ ಕಾರ್ಯವನ್ನು ನ್ಯಾಯಾಂಗಗಳು ಮಾಡುತ್ತವೆ. ನ್ಯಾಯಾಲಯಗಳು ಶಾಸಕಾಂಗ ಅಥವಾ ಕಾರ್ಯಾಂಗಗಳ ನಿಯಂತ್ರಣಕ್ಕೆ ಒಳಪಟ್ಟಿಲ್ಲ. ಅವು ಪಕ್ಷಪಾತವಿಲ್ಲದೆ ಸ್ವತಂತ್ರವಾಗಿ ಕಾರ್ಯವನ್ನು ನಿರ್ವಹಿಸುತ್ತವೆ. ಓಕೆ, ಸೊ ನೋಡಿ, ನ್ಯಾಯಾಂಗದ ಕಾರ್ಯ ಏನು, ಅದರ ಕೆಲಸ ಏನು ಅಂತ ಹೇಳಿದ್ರೆ ನೀವು 2 ಮಾರ್ಕ್ಸಿಗೆ ಕೇಳ್ಬೋದು GPTಗೆ. ಓಕೆ, ನ್ಯಾಯಾಂಗದ ಕಾರ್ಯಗಳ ಕುರಿತು ಬರೆಯಿರಿ ಅಥವಾ ಕಾರ್ಯಗಳನ್ನು ತಿಳಿಸಿ ಅಂತ ಕೇಳಬಹುದು. ನ್ಯಾಯಾಲಯಗಳು ಶಾಸಕಾಂಗ ರೂಪಿಸಿದಂತಹ ಕಾಯ್ದೆಗಳ ಅರ್ಥ ವಿವರಣೆಯನ್ನು ನೀಡುತ್ತೆ ಅಂದರೆ ಹೇಳುತ್ತೆ. ಶಾಸಕಾಂಗ ಏನು ರಚನೆ ಆಗಿದೆಯಲ್ಲ, ಅದರಲ್ಲಿ ನ್ಯಾಯಾಂಗದ ಬಗ್ಗೆ ಬರೆದಿದ್ದಾರೆ, ನ್ಯಾಯಾಲಯದ ಕಾರ್ಯಗಳ ಬಗ್ಗೆ ಬರೆದಿದ್ದಾರೆ. ಸೊ ಅವು ಏನು ಮಾಡ್ತಾವು, ಶಾಸಕಾಂಗದಲ್ಲಿ ಏನಂತ ಹೇಳಿ ಬರೆದಿದ್ದಾರೆ ನ್ಯಾಯಾಂಗದ ಕಾರ್ಯಗಳನ್ನ ಅಂದರೆ, ವ್ಯಕ್ತಿಗಳ ನಡುವೆ ಅಥವಾ ಅವರ ಸರ್ಕಾರಗಳ ನಡುವೆ, ಅಂದರೆ ಒಬ್ಬ ವ್ಯಕ್ತಿ ಅಂದರೆ ಈಗ ಊರಲ್ಲೂ ಕೂಡ ಜಗಳಗಳಾಗ್ತಿರ್ತದೆ ಅಲ್ವಾ. ಸೊ ಅಥವಾ ರಾಜ್ಯಗಳ ಮಧ್ಯೆನೂ ಜಗಳ ಇರ್ತದೆ. ಓಕೆ, ಸೊ ಈಗ ನೋಡಿ, ಕರ್ನಾಟಕ ಮತ್ತು ತಮಿಳ್ನಾಡು ನೀರು ಅಲ್ವಾ, ಕಾವೇರಿ ನದಿ ನೀರಿನ ಹೋರಾಟದ್ದು ಅಲ್ವಾ. ಸೊ ಈ ಥರ ಬೇರೆ ಬೇರೆ ಥರದ ಕಾರಣಗಳ ಮನುಷ್ಯರ ಮಧ್ಯೆ ಇರ್ಬೋದು, ರಾಜ್ಯಗಳ ಮಧ್ಯೆ ಇರ್ತಕ್ಕಂತಹ ವಿವಾದಗಳನ್ನ ಆಲಿಸುತ್ತೆ, ಕೇಳಿಕೊಂಡು ಅದಕ್ಕೆ ತೀರ್ಪನ್ನು ಸರಿಯಾಗಿ ಕೊಡುತ್ತೆ. ಹಾಗೆ ಪ್ರಜೆಗಳ ಪ್ರಾಣವನ್ನು, ಆಸ್ತಿಯನ್ನು, ಮಾನವನ್ನ ಅದೇನು ಮಾಡುತ್ತೆ, ಕಾಯುತ್ತೆ. ಓಕೆ, ಸೊ ನೋಡಿ, ನ್ಯಾಯಾಂಗದ ಕಾರ್ಯಗಳು ಅಂತಂದರೆ ನೋಡಿ, ಅದೇನಾಗುತ್ತೆ, ಶಾಸಕಾಂಗದ ರೂಪಿಸಿರ್ತಕ್ಕಂತಹ ಕಾಯ್ದೆಗಳ ಅರ್ಥ ವಿವರಣೆಯ ಹೇಳುತ್ತೆ ನಮಗೆ. ಏನು ಅರ್ಥ ಇದೆ ಅದರಲ್ಲಿ, ಏನು ಶಾಸಕಾಂಗದಲ್ಲಿ ರೂಪಣೆ ಮಾಡಿರುವಂಥದ್ದು ಕಾಯ್ದೆಗಳು ಅಂದರೆ ನೋಡಿ, ಆ ಕಾಯ್ದೆಗಳ ಪ್ರಕಾರ ಶಾಸಕಾಂಗದಲ್ಲಿ ರಚನೆ ಆದ ಕಾರ್ಯಗಳ ಏನು ಅಂತಂದರೆ ನ್ಯಾಯಾಂಗದ್ದು, ಆ ಕಾಯ್ದೆಗಳ ಮೂಲಕ, ಆ ರೂಲ್ಸು ರೆಗ್ಯುಲೇಷನ್ಸ್ ಮೂಲಕ ನ್ಯಾಯಾಂಗ ಏನು ಮಾಡುತ್ತೆ, ವ್ಯಕ್ತಿಗಳ ನಡುವೆ ಅಥವಾ ರಾಜ್ಯಗಳ ನಡುವೆ ಇರತಕ್ಕಂತಹ ಎಲ್ಲ ವಾದ ವಿವಾದಗಳನ್ನು ಪರಿಶೀಲಿಸಿ ನ್ಯಾಯಯುತವಾಗಿ, ನ್ಯಾಯಸಮ್ಮತವಾಗಿ ತೀರ್ಮಾನಗಳನ್ನು ಕೊಡುತ್ತೆ, ನ್ಯಾಯವನ್ನು ಬಗೆಹರಿಸುತ್ತೆ. ಓಕೆ, ಅದರ ಜೊತೆಗೆ ಪ್ರಾಣ, ಮಾನ, ಆಸ್ತಿ, ಗೌರವವನ್ನು, ಅದು ಹಕ್ಕುಗಳನ್ನು ಬಹುಮುಖ್ಯವಾಗಿ ಕಾಪಾಡ್ಕೊಂಡು ಹೋಗುತ್ತೆ ಪ್ರಜೆಗಳದ್ದು. ಇದು ನ್ಯಾಯಾಂಗದ ಮುಖ್ಯ ಕಾರ್ಯಗಳು. ಓಕೆ, ಹಾಗೆ ನ್ಯಾಯಾಂಗಗಳು ಶಾಸಕಾಂಗ ಅಥವಾ ಕಾರ್ಯಗಳ ನಿಯಂತ್ರಣಕ್ಕೆ ಅದು ಒಳಪಟ್ಟಿರೋದಿಲ್ಲ, ಗೊತ್ತಿರಲಿ. ಸೊ ಅದು ಪಕ್ಷಪಾತವಿಲ್ಲದೆ ಯಾವುದೇ ಅಧಿಕಾರಿ, ವ್ಯಕ್ತಿ, ಶ್ರೀಮಂತ, ಬಡವ, ಜಾತಿ ಯಾವುದಕ್ಕೂ ಒಳಪಡದೆ ನ್ಯಾಯಯುತವಾಗಿ, ನ್ಯಾಯಸಮ್ಮತವಾಗಿ, ಯಾವ ನಿಯಂತ್ರಣಕ್ಕೂ ಒಳಪಡದೆ ಅದು ಏನಾಗುತ್ತೆ, ಸ್ವತಂತ್ರವಾಗಿ ತನ್ನ ಕಾರ್ಯವನ್ನು ನಿರ್ವಹಿಸುತ್ತೆ ನ್ಯಾಯಾಂಗ. ಓಕೆ, ಸೊ ಇನ್ನು ನೋಡಿ, ಸರ್ವೋಚ್ಚ ನ್ಯಾಯಾಲಯ ಬರೋದು. ಓಕೆ, ನ್ಯಾಯಾಲಯಗಳು, ಸರ್ವೋಚ್ಚ ನ್ಯಾಯಾಲಯದ ಬಗ್ಗೆ ಒಂಚೂರು ಈಗ ನೋಡ್ಕೊಳ್ಳೋಣ ನಾವಿಲ್ಲಿ. ಓಕೆನಾ, ಮುಂದೆ ಬರೋದು ಸರ್ವೋಚ್ಚ ನ್ಯಾಯಾಲಯ. ನಿಮಗೆ ಗೊತ್ತು, ಸುಪ್ರೀಂ ಕೋರ್ಟ್, ಹೈಕೋರ್ಟ್ಗಳ ಬಗ್ಗೆ ಗೊತ್ತಿದೆ. ಓಕೆ, ಎಷ್ಟು ಸುಪ್ರೀಂ ಕೋರ್ಟ್ಗಳಿವೆ, ಎಷ್ಟು ಹೈಕೋರ್ಟ್ಗಳಿವೆ, ಓಕೆನಾ. ಸೊ ಅವುಗಳು ಕೇಳ್ತಾರೆ, ಅಥವಾ ಈಗ ಪ್ರಸ್ತುತ ಇರುವಂತಹ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಾಧೀಶರು ಇರ್ಬೋದು, ಅಥವಾ ಹೈಕೋರ್ಟಿನ ಮುಖ್ಯ ನ್ಯಾಯಾಧೀಶರು ಇರ್ಬೋದು. ಸೊ ಈ ಥರ ಎಲ್ಲ ಅಥವಾ ಅವರ ಅಧಿಕಾರಾವಧಿ ಎಲ್ಲ ಈ ಥರ ಕೇಳ್ತಿರ್ತಾರೆ. ಓಕೆನಾ, ವೆರಿ ಇಂಪಾರ್ಟೆಂಟ್. ನೋಡಿ, ಸರ್ವೋಚ್ಚ ನ್ಯಾಯಾಲಯ ನಮ್ಮ ಸಂವಿಧಾನವು ದೇಶದ ಏಕತೆಯನ್ನು ಕಾಪಾಡುವ ದೃಷ್ಟಿಯಿಂದ ಇಡೀ ದೇಶಕ್ಕೆ ಅನ್ವಯವಾಗುವ ನ್ಯಾಯಾಂಗ ಪದ್ಧತಿಯನ್ನು ಅಳವಡಿಸಿದೆ. ದೇಶದ ಅತ್ಯುನ್ನತ ನ್ಯಾಯಾಲಯವೇ ಸರ್ವೋಚ್ಚ ನ್ಯಾಯಾಲಯ, ಅಂದರೆ ಸುಪ್ರೀಂ ಕೋರ್ಟ್ ಅಂತ, ಇಂಗ್ಲೀಷ್ನಾಗ ಸುಪ್ರೀಂ ಅಂತ ಹೇಳ್ತಾರೆ, ಸರ್ವೋಚ್ಚ ನ್ಯಾಯಾಲಯ. ಇದರಲ್ಲಿ ಮುಖ್ಯ ನ್ಯಾಯಾಧೀಶರನ್ನು ಒಳಗೊಂಡು 34 ನ್ಯಾಯಾಧೀಶರು ಇರುವರು. ಇವರನ್ನು ರಾಷ್ಟ್ರಪತಿ ನೇಮಕ ಮಾಡುತ್ತಾರೆ. ಸರ್ವೋಚ್ಚ ನ್ಯಾಯಾಲಯವು ನವದೆಹಲಿಯಲ್ಲಿದೆ. ನೋಡಿ, ಲೆಸನ್ ಕೇರ್ಫುಲಿ. ಇದರಲ್ಲಿ 3 ಕ್ವಶನ್ಸ್.
ಸರ್ವೋಚ್ಚ ನ್ಯಾಯಾಲಯ ಯಾವ ಸ್ಥಳದಲ್ಲಿದೆ, ಈ ಕೆಳಗಿನಗಳಲ್ಲಿ ಯಾವುದರಲ್ಲಿದೆ ಅಂತ 4 ಆಪ್ಷನ್ಸ್ ಕೊಡ್ಬೋದು. ಎಲ್ಲಿದೆ? ನವದೆಹಲಿನಲ್ಲಿದೆ ಒಂದೇದು. ಇನ್ನು ಸರ್ವೋಚ್ಚ ನ್ಯಾಯಾಲಯ ಅಂದರೆ ಸುಪ್ರೀಂ ಕೋರ್ಟ್ನಲ್ಲಿ ಎಷ್ಟು ನ್ಯಾಯಾಧೀಶರುಗಳ ಸಂಖ್ಯೆ ಇದೆ ಅಂದರೆ 34 ನ್ಯಾಯಾಧೀಶರು ಇರ್ತಾರೆ. ಓಕೆ, ನ್ಯಾಯಾಧೀಶರು ಇದ್ದಾರೆ, 34 ಜನ ಇದ್ದಾರೆ. ನೇಮಕ ಅವ್ರನ್ನ ಯಾರು ನೇಮಕ ಮಾಡ್ತಾರೆ? ಮುಖ್ಯ ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಾಧೀಶರನ್ನು ನೇಮಕ ಮಾಡುವವರು ಯಾರು? ರಾಷ್ಟ್ರಪತಿಗಳು, ರಾಜ್ಯಪಾಲರು, ಪ್ರಧಾನಮಂತ್ರಿಗಳು, ಮುಖ್ಯಮಂತ್ರಿಗಳು ಅಂತ ಈ ಥರ 4 ಆಪ್ಷನ್ಸ್ ಕೊಡ್ಬೋದು. ಯಾರು ನೇಮಕ ಮಾಡ್ತಾರೆ? ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಾಧೀಶರನ್ನು ರಾಷ್ಟ್ರಪತಿಗಳು ನೇಮಕ ಮಾಡ್ತಾರೆ. ಇದು ಅತ್ಯುನ್ನತ ನಮ್ಮ ದೇಶದ ಶ್ರೇಷ್ಠ ನ್ಯಾಯಾಲಯ. ಯಾವುದೇ ಹೈಕೋರ್ಟಲ್ಲಿ ಬಗೆಹರಿದೇ ಇರೋ ನ್ಯಾಯ ಕೊನೆಗೆ ಸುಪ್ರೀಂ ಕೋರ್ಟಲ್ಲಿ ಹೋಗಿ ಬಗೆಹರಿಸ್ಕೋಬಹುದು. ಇದೇ ಲಾಸ್ಟ್, ಇದಕ್ಕಿಂತ ಕೊನೆಗೆ ಯಾವುದೂ ಇಲ್ಲ. ಓಕೆನಾ? ನಮ್ಮ ದೇಶದ್ದಾದರೆ. ಓಕೆನಾ? ಸೊ ಐ ಹೋಪ್ ನಿಮಗೆ ಇದು ಅರ್ಥ ಆಯಿತು ಅಂತ ಅಂದ್ಕೊಳ್ತೇನೆ. ಇದು ದೇಶದ ಏಕತೆಯನ್ನು ಕಾಪಾಡುವಂತಹ ಅತ್ಯುನ್ನತವಾದಂತಹ ನ್ಯಾಯಾಂಗ ಪದ್ಧತಿಯಾಗಿದೆ. ಸೊ ಇದರಲ್ಲಿ ನೋಡಿ, ಸರ್ವೋಚ್ಚ ನ್ಯಾಯಾಲಯನೇ ದೊಡ್ಡದು. ಇದು ನವದೆಹಲಿನಲ್ಲಿದೆ, 34 ನ್ಯಾಯಾಧೀಶರು ಇರ್ತಾರೆ. ರಾಷ್ಟ್ರಪತಿಗಳು ಅವರನ್ನು ಆರಿಸ್ತಾರೆ. ಓಕೆನಾ? ಸೊ ನೋಡಿ, ನೆಕ್ಸ್ಟ್ ಪೇಜ್ ನಂಬರ್ 99 ಡಿಯರ್ ಫ್ರೆಂಡ್ಸ್, ಇದನ್ನು ದಯವಿಟ್ಟು ನೋಟ್ ಮಾಡ್ಕೋತಾ ಹೋಗಿ ನೀವು. ಓಕೆನಾ? ಬಿಕಾಸ್ ದ್ಯಾಟ್ ಟೈಮ್ ಆಲ್ಸೋ ಮೋಸ್ಟ್ ಪ್ರೀಷಿಯಸ್. ಓಕೆ, ಸೊ ದ್ಯಾಟ್ ನೋಡಿ, ನೆಕ್ಸ್ಟು ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಾಧೀಶರ ಅರ್ಹತೆಗಳು. ಓಕೆನಾ? ಅರ್ಹತೆಗಳು ಕೇಳ್ತಾರೆ. ಓಕೆ, ಕೇಳ್ಬೋದು, 2 ಮಾರ್ಕ್ಸಿಗೆ ಕೇಳ್ಬೋದು. GPTಗೆ ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಾಧೀಶರ ಅರ್ಹತೆಗಳನ್ನು ಬರೆಯಿರಿ ಅಂತ. ನೋಡಿ, ಯಾವುದಾದರೂ ಉಚ್ಚ ನ್ಯಾಯಾಲಯದಲ್ಲಿ ಕನಿಷ್ಠ ಪಕ್ಷ 5 ವರ್ಷಗಳ ಕಾಲ ಅವರು ನ್ಯಾಯಾಧೀಶರಾಗಿ ಕೆಲಸ ಮಾಡಿರಬೇಕು. ಓಕೆ, ಯಾರು ಹೇಳಿ? ಸರ್ವೋಚ್ಚ ನ್ಯಾಯಾಲಯದ, ದಟ್ ಮೀನ್ಸ್ ಸುಪ್ರೀಂ ಕೋರ್ಟ್ನ ನ್ಯಾಯಾಧೀಶರಾಗಬೇಕು ಅಂತಂದರೆ ಉಚ್ಚ ನ್ಯಾಯಾಲಯದಲ್ಲಿ ಅಂದರೆ ಹೈಕೋರ್ಟಲ್ಲಿ ಅವರು ಅಟ್ಲೀಸ್ಟ್ 5 ವರ್ಷಗಳ ಕಾಲ ನ್ಯಾಯಾಧೀಶರಾಗಿ ಕೆಲಸವನ್ನು ಮಾಡಿರಬೇಕು. ಕನಿಷ್ಠ 10 ವರ್ಷಗಳ ಕಾಲ ಉಚ್ಚ ನ್ಯಾಯಾಲಯದಲ್ಲಿ ನ್ಯಾಯಾಧೀಶರಾಗಿರಬೇಕು. ಅಥವಾ ನೋಡಿ, ಮತ್ತು ಇನ್ನೊಂದು ರೂಲ್ಸ್ ಏನ, 10 ವರ್ಷಗಳ ಕಾಲ ಹೈಕೋರ್ಟಲ್ಲಿ ಅವರು ಲಾಯರ್ ಆಗಿ ಕೆಲಸ ಮಾಡಿರಬೇಕು. ರಾಷ್ಟ್ರಪತಿಯವರ ಅಭಿಪ್ರಾಯದಲ್ಲಿ ಪ್ರಸಿದ್ಧ ನ್ಯಾಯಶಾಸ್ತ್ರಜ್ಞ ಕೂಡ ಆಗಿರಬೇಕು. ನ್ಯಾಯಾಧೀಶರ ನಿವೃತ್ತಿಯ ವಯೋಮಿತಿ 65 ವರ್ಷ ಕೇಳ್ಬೋದು. ನ್ಯಾಯಾಧೀಶರ ನಿವೃತ್ತಿಯ ವಯೋಮಿತಿ ಎಷ್ಟು ಅಂತ ಕೇಳ್ಬೋದು. 65 ವರ್ಷ. ನೋಡಿ, ನ್ಯಾಯಶಾಸ್ತ್ರಜ್ಞ ಆಗಿರಬೇಕು ಅಂತಂದರೆ ಚೆನ್ನಾಗಿ ಲಾ ಓದ್ಕೊಂಡಿರಬೇಕು. ಅದರ ಜೊತೆಗೆ ನೋಡಿ, ನ್ಯಾಯ ಅಂತಂದರೆ ಲಾ ಓದ್ಕೊಳ್ಳೋದು ಅಂತಂದರೆ ಬರೀ ನ್ಯಾಯ, ಯಾಕಂದರೆ ಪ್ರತಿಯೊಂದು ಕಾನೂನುಗಳು ಮಾನವೀಯತೆ ದೃಷ್ಟಿಯಿಂದನೇ ಸೃಷ್ಟಿಯಾಗಿದೆ. ಅದೇನು ಕೇವಲ ಕಾಯ್ದೆಗಳಷ್ಟೇ ಅಲ್ಲ. ಈಚ್ ಆ್ಯಂಡ್ ಎವ್ರಿ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಎಲ್ಲನೂ ಓಕೆ ಹ್ಯುಮ್ಯಾನಿಟಿ ಮೇಲೇ ಅದನ್ನು ರಚನೆ ಮಾಡಿರ್ತಕ್ಕಂಥದ್ದು. ಹಾಗಾಗಿ ನ್ಯಾಯಶಾಸ್ತ್ರ ಪರಿಪೂರ್ಣವಾಗಿ ಸರಿಯಾಗಿ ನಿರ್ಣಯವನ್ನು ತಿಳ್ಕೊಂಡಿರಬೇಕು. ಎಲ್ಲ ಕಾನೂನುಗಳ ಬಗ್ಗೆ ಕಲ್ತಿರಬೇಕು ಅನ್ನೋದು. ಓಕೆ, ಸೊ ಅದು. ಇನ್ನು ಮಾನವೀಯತೆ ಹೊರತಾಗಿ ಯಾವುದೇ ನ್ಯಾಯ ಇಲ್ಲ. ಓಕೆನಾ? ಸೊ ಕೇವಲ ಲಾ ಓದ್ಕೊಂಡಿದ್ರೆ ಸಾಕ? ಇಲ್ಲ, ಸರಿಯಾದ ನಿರ್ಣಯಗಳನ್ನ ಸರಿಯಾದ ಸಮಯಕ್ಕೆ, ದ್ಯಾಟ್ ಮೀನ್ಸ್ ಸುಳ್ಳು ಯಾವುದು ಸತ್ಯ ಯಾವುದು ಅನ್ನೋದನ್ನು ಸರಿಯಾಗಿ ನಿರ್ಧಾರ ಮಾಡೋ ಚಾಣಾಕ್ಷತೆ ಇರಬೇಕು. ಅದು ಅಂದರೆ ಕಂಡಿಡಬೇಕು. ಯಾರೋ ಹೇಳಿದ್ದು, ಯಾರೋ ಕೇಳಿದ್ದು, ನೋಡಿದ್ದು. ಬಿಕಾಸ್ ದ್ಯಾಟ್ ಎಷ್ಟೋ ಸತಿ ಕಣ್ಣೀಲೆ ನೋಡಿದ್ದೂ ಕೂಡ ಸುಳ್ಳಾಗಿರ್ತದೆ. ಅದಕ್ಕೆ ಹಿರಿಯರ ಅನುಭವದ ಮಾತು, ಕಂಡಿದ್ದು ಸುಳ್ಳಾಗಬಹುದು, ಕೇಳಿದ್ದೂ ಸುಳ್ಳಾಗಬಹುದು ಅಂತ. ಹಾಗಾಗಿ ಕಣ್ಣಿಗೆ ಕಂಡಿದ್ದೇ ನಿಜ ಅಂತ ಅಂದ್ಕೊಂಡು, ಕಿವಿಯಿಂದ ಕೇಳಿದ್ದೆಲ್ಲ ನಿಜ ಅಂತ ಅಂದ್ಕೊಂಡು ಕೆಟ್ಟ ನಿರ್ಧಾರಗಳನ್ನ ತಗೊಂಡು ತಪ್ಪಾಗಿ ಆಗಬಾರ್ದಲ್ವಾ? ಸೊ ದ್ಯಾಟ್ ಪರ್ಪಸ್ ಪರಿಪೂರ್ಣ ನ್ಯಾಯಶಾಸ್ತ್ರಜ್ಞ ಆಗಿರಬೇಕು ರಾಷ್ಟ್ರಪತಿಯವರ ಅಭಿಪ್ರಾಯದಲ್ಲಿ. ಓಕೆ, ಸರ್ವೋಚ್ಚ ನ್ಯಾಯಾಲಯದ ಕಾರ್ಯಗಳೇನು ನೋಡಿ, ಅರ್ಹತೆಗಳನ್ನ ನೋಡಿದ್ರೆ, ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಾಧೀಶರಾಗಬೇಕಾದ್ರೆ, ಓಕೆ, ಜಡ್ಜ್ ಆಗಬೇಕಾದ್ರೆ ಏನೆಲ್ಲ ಅವ್ರಿಗೆ ಅರ್ಹತೆಗಳಿರಬೇಕು ಅಂತ ನೋಡಿದ್ರೆ, ಈಗ ಸರ್ವೋಚ್ಚ ನ್ಯಾಯಾಲಯದ ಕಾರ್ಯಗಳೇನೇನಾಗಿರ್ತದೆ ನೋಡಿ, ಪಾಯಿಂಟ್ ಮಾಡ್ಕೊಳ್ಳಿ. ಓಕೆನಾ? ಕೇಂದ್ರ ಮತ್ತು ರಾಜ್ಯ ಹಾಗೂ ರಾಜ್ಯಗಳ ನಡುವಿನ ವಾದಗಳನ್ನ ಬಗೆಹರಿಸ್ತದೆ. ಸರ್ವೋಚ್ಚ ನ್ಯಾಯಾಲಯದ ಕೆಲಸ ಏನು? ಕೇಂದ್ರ ಮತ್ತು ರಾಜ್ಯ ಹಾಗೂ ರಾಜ್ಯಗಳ ನಡುವೆ, ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರದ ಮಧ್ಯೆ ಇರ್ಬೋದು ಅಥವಾ ರಾಜ್ಯಗಳ ಮಧ್ಯೆ ಇರತಕ್ಕಂತಹ ವಿವಾದಗಳನ್ನು, ಎಲ್ಲ ವಿವಾದಗಳು ಇಂಥದ್ದೇ ಅಲ್ಲ. ಓಕೆ, ಸೊ ಎಲ್ಲ ವಿವಾದಗಳನ್ನು ಬಗೆಹರಿಸುತ್ತೆ. ಜೊತೆಗೆ ಪ್ರಜೆಗಳ
ಮೂಲಭೂತ ಹಕ್ಕುಗಳನ್ನು ರಕ್ಷಿಸಲು ವಿವಿಧ ರಿಟ್ ಆಜ್ಞೆಗಳನ್ನು ಹೊರಡಿಸ್ತದೆ. ಓಕೆನಾ. ಇನ್ನು ಸಂವಿಧಾನವನ್ನು ಅರ್ಥೈಸೋದು, ರಾಷ್ಟ್ರಪತಿಯವರು ಸರ್ವೋಚ್ಚ ನ್ಯಾಯಾಲಯದ ಸಲಹೆ ಅಭಿಪ್ರಾಯಗಳನ್ನು ಕೇಳಿದಾಗ ಅವುಗಳನ್ನು ನೀಡೋದು ರಾಷ್ಟ್ರಪತಿಗಳಿಗೆ ನೀಡುತ್ತೆ. ಓಕೆ. ಸೊ ಸಮ್ಟೈಮ್ಸ್ ಕೇಳಬೇಕಾಗತ್ತೆ. ಇವರಷ್ಟೆಲ್ಲ ದೊಡ್ಡ ದೊಡ್ಡ IAS ಆಫೀಸರ್ಗಳು ಕೂಡ ಪ್ರಧಾನಮಂತ್ರಿಗಳಿಗಿರ್ಬೋದು, ರಾಷ್ಟ್ರಪತಿಗಳಿಗಿರ್ಬೋದು, ಸರ್ವೋಚ್ಚ ನ್ಯಾಯಾಲಯದ ಅಧಿಕಾರಿಗಳಿಗಿರ್ಬೋದು, ಸಮ್ಟೈಮ್ಸ್ ಅವರೆಲ್ಲ ಚರ್ಚೆ ಮಾಡ್ತಾರೆ. IAS ಆಫೀಸರ್ಸ್ಗಳು ಕೂಡ ಚರ್ಚೆ ಮಾಡ್ತಾರೆ. ಕೆಲವೊಂದಿಷ್ಟು ವಿಷಯಗಳನ್ನ ವಿಷಯಗಳಿಗೆ ಸಂಬಂಧಪಟ್ಟ ತೀರ್ಮಾನ ತಗೋಬೇಕಾದ್ರೆ ನಿರ್ಣಯಗಳನ್ನು ಅವ್ರ ಕಡೆನೂ ಅಭಿಪ್ರಾಯ ಕೇಳ್ತಾರೆ. IAS ಆಫೀಸರ್ಗಳು ಕೂಡ ಅವ್ರ ಹತ್ರನೂ ಕೇಳೋ ಚಾನ್ಸಸ್ ಇರುತ್ತೆ. ಬಿಕಾಸ್ ದಟ್ ಅವ್ರು ತುಂಬ ಬ್ರಿಲಿಯಂಟ್ ಇರ್ತಾರೆ IAS ಆಫೀಸರ್ಸು. ಸೊ ದ್ಯಾಟ್ ಪರ್ಪಸ್ ಎಲ್ಲರೂ ಕೂಡಿ ನಿರ್ಧಾರನ ತಗೋತಾರೆ. ರಾಷ್ಟ್ರಪತಿಗಳಿರ್ಬೋದು, ಪ್ರಧಾನಮಂತ್ರಿಗಳಿರ್ಬೋದು, ಎಲ್ಲ ಅಧಿಕಾರಿಗಳು, ದೊಡ್ಡ ದೊಡ್ಡ ಅಧಿಕಾರಿಗಳು ಸೇರಿ ನಿರ್ಣಯವನ್ನು ತಗೋಬೇಕಾಗತ್ತೆ ರಾಜ್ಯದ ಸಂರಕ್ಷಣೆ ಹಾಗೂ ಅಭಿವೃದ್ಧಿಗೋಸ್ಕರ. ಓಕೆನಾ. ಸೊ ನೆಕ್ಸ್ಟ್ ನೋಡ್ರಿ, ಉಚ್ಚ ನ್ಯಾಯಾಲಯ. ಈಗ ನೀವು ಸರ್ವೋಚ್ಚ ನ್ಯಾಯಾಲಯದ ಬಗ್ಗೆ ಇದರಲ್ಲಿ ಶಾರ್ಟ್ ಆಗಿ ನೋಡಿದ್ರಿ. ಓಕೆ. ಸೊ ಇದನ್ನು ಇನ್ನು ಮುಂದಿನ ಕ್ಲಾಸ್ಗಳಲ್ಲಿ ವಿವರಣೆಯನ್ನು ಹೆಚ್ಚಾಗಿ ಕೊಡ್ತಾರೆ. ಇದು 7th ಸ್ಟ್ಯಾಂಡರ್ಡ್. ಸೊ ದ್ಯಾಟ್ ನಿಮಗೆ ಮೆಮೊರಿ ಕೆಪಾಸಿಟಿಗೆ ಎಷ್ಟು ಕೊಡಬೇಕೋ ಅಷ್ಟು ಅವ್ರು ಇಲ್ಲಿ ಕೊಟ್ಟಿದ್ದಾರೆ. ನೀವು ನೋಡಿ, ನೀವು ಟೀಚರ್ಸ್ಗಳಾಗಿದ್ದರೆ ಎಲ್ಲನೂ ಸೇರಿ ನೀವು ನೋಟ್ಸ್ ಮಾಡಿ ಇಟ್ಕೋಬೇಕಾಗತ್ತೆ. ಸೊ ನೋಡಿ, ಉಚ್ಚ ನ್ಯಾಯಾಲಯ ಏನಾಗುತ್ತೆ ನೋಡಿ, ರಾಜ್ಯ ಮಟ್ಟದ ಅತ್ಯುನ್ನತ ನ್ಯಾಯಾಲಯವೇ ಉಚ್ಚ ನ್ಯಾಯಾಲಯ ಕೇಳ್ಬೋದು. ರಾಜ್ಯ ಮಟ್ಟದಲ್ಲಿ ಅತ್ಯುನ್ನತ ನ್ಯಾಯಾಲಯ ಅಥವಾ ಉಚ್ಚ ನ್ಯಾಯಾಲಯ ಯಾವುದು ಅಂತ ಕೇಳ್ಬೋದು. ಸೊ ನೋಡಿ, ರಾಜ್ಯ ಮಟ್ಟದಲ್ಲಿ ಅತ್ಯುನ್ನತ ನ್ಯಾಯಾಲಯ ಅಂತಂದರೆ ಅದು ಉಚ್ಚ ನ್ಯಾಯಾಲಯನ ಆಗಿರುತ್ತೆ. ಪ್ರತಿ ರಾಜ್ಯಕ್ಕೂ ಒಂದೊಂದು ಉಚ್ಚ ನ್ಯಾಯಾಲಯಗಳಿರುತ್ತೆ. ಓಕೆ. ಕರ್ನಾಟಕ ರಾಜ್ಯದ ಉಚ್ಚ ನ್ಯಾಯಾಲಯವನ್ನು ಹೈಕೋರ್ಟ್ ಅದು ಬೆಂಗಳೂರು ಮಹಾನಗರದಲ್ಲಿದೆ. ಓಕೆ. ಬೆಂಗಳೂರು ಮಹಾನಗರದಲ್ಲಿದೆ. ಉಚ್ಚ ನ್ಯಾಯಾಲಯವು ಮುಖ್ಯ ನ್ಯಾಯಾಧೀಶರು ಮತ್ತು ಇತರೆ ನ್ಯಾಯಾಧೀಶರನ್ನು ಒಳಗೊಂಡಿರುವುದು. ದೇಶದಲ್ಲಿ ಒಟ್ಟು 25 ಉಚ್ಚ ನ್ಯಾಯಾಲಯಗಳಿದೆ. ಹೌ ಮೆನಿ? 25. ಓಕೆ. 25 ಉಚ್ಚ ನ್ಯಾಯಾಲಯಗಳು ನಮ್ಮ ಇಡೀ ದೇಶದ ತುಂಬ ಇರ್ತಕ್ಕಂಥದ್ದು. ಐ ಹೋಪ್ ಯು ಅಂಡರ್ಸ್ಟುಡ್ ಹಿಯರ್ what I'm saying now. Okay. Turn page number 100. Okay. ಸೊ ನೆಕ್ಸ್ಟ್ ನೋಡಿ, ಉಚ್ಚ ನ್ಯಾಯಾಲಯದ ಪೇಜ್ ನಂಬರ್ 100 ಓಕೆನಾ. ಉಚ್ಚ ನ್ಯಾಯಾಲಯದ ನ್ಯಾಯಾಧೀಶರ ಅರ್ಹತೆಗಳೇನಾಗಿರಬೇಕು ಅಂದರೆ, ಫಸ್ಟ್ ಆಫ್ ಆಲ್ ಭಾರತದ ಪ್ರಜೆಯಾಗಿರಬೇಕು, ಕನಿಷ್ಠ 10 ವರ್ಷಗಳ ಕಾಲ ಭಾರತದ ನ್ಯಾಯಾಲಯದಲ್ಲಿ ಸೇವೆ ಸಲ್ಲಿಸಿರಬೇಕು. ಎಲ್ಲಾದರೂ ಆಗಲಿ ಭಾರತದ ದೇಶದಲ್ಲಿರ್ತಕ್ಕಂತಹ ಯಾವುದೇ ನ್ಯಾಯಾಲಯದಲ್ಲಿ 10 ವರ್ಷಗಳ ಕಾಲ ಲಾಯರ್ ಆಗಿ ಕೆಲಸ ಮಾಡಿರಬೇಕು, ಅಥವಾ 10 ವರ್ಷಗಳ ಕಾಲ ಉಚ್ಚ ನ್ಯಾಯಾಲಯದಲ್ಲಿ ವಕೀಲರಾಗಿ ಕೆಲಸವನ್ನು ಮಾಡಿರಬೇಕು. ಓಕೆ. ನ್ಯಾಯಾಂಗದಲ್ಲಿ ಸೇವೆ ಸಲ್ಲಿಸಿರಬೇಕು ಅಥವಾ ವಕೀಲ ವೃತ್ತಿಯಲ್ಲಿ 10 ವರ್ಷಗಳ ಕಾಲ ಕೆಲಸವನ್ನು ಮಾಡಿರಬೇಕು. ಅದರ ಜೊತೆಗೆ ರಾಷ್ಟ್ರಪತಿಯವರು ಒಂದು ರಾಜ್ಯದ ಮುಖ್ಯ ನ್ಯಾಯಾಧೀಶರನ್ನು ನೇಮಕ ಮಾಡುವಾಗ ಸರ್ವೋಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಾಧೀಶರು ಮತ್ತು ಆಯಾ ರಾಜ್ಯಗಳ ರಾಜ್ಯಪಾಲರೊಡನೆ ಸಮಾಲೋಚನೆ ನೇಮಕ ಮಾಡ್ತಾರೆ. ಓಕೆ. ಹಾಗೆ ಆರ್ಸಲ್ಲ ನೋಡ್ರಿ, ರಾಷ್ಟ್ರಪತಿಗಳು ನ್ಯಾಯಾಧೀಶರನ್ನು ನೇಮಕ ಮಾಡ್ತಾರೆ. ಒಂದನೇದ್ದು ಗೊತ್ತಿರಲಿ. ಓಕೆನಾ. ನ್ಯಾಯಾಧೀಶರನ್ನು ನೇಮಕ ಮಾಡುವವರು ಯಾರು ಅಂತ ಕೇಳ್ಬೋದು. ರಾಷ್ಟ್ರಪತಿಗಳು ಹೇಗೆ ನೇಮಕ ಮಾಡ್ತಾರೆ? ಅವ್ರು ತಮಗಿಷ್ಟ ಬಂದ ಹಾಗೆ ಯಾರನ್ನ ಒಬ್ಬರನ್ನ ಆರಿಸ್ಕೋತಾರ ಅಲ್ಲಿರೋರನ್ನ? ಇಲ್ಲ. ಹೇಗೆ ಅಂದರೆ, ನೇಮಕ ಮಾಡುವಾಗ ಸರ್ವೋಚ್ಚ ನ್ಯಾಯಾಲಯದ ಅಂದರೆ ಸುಪ್ರೀಂ ಕೋರ್ಟಿನ ಮುಖ್ಯ ನ್ಯಾಯಾಧೀಶರು ಯಾರು ಇರ್ತಾರಲ್ಲ ಅವರು ಹಾಗೆ ಬೇರೆ ಬೇರೆ ರಾಜ್ಯಗಳ ರಾಜ್ಯಪಾಲರ ಜೊತೆ ಅವರು ಡಿಸ್ಕಷನ್ ಮಾಡ್ತಾರೆ. ಮಾಡಿಬಿಟ್ಟು ನ್ಯಾಯಾಧೀಶರನ್ನು ನೇಮಕ ಮಾಡ್ತಾರೆ. ಉಚ್ಚ ನ್ಯಾಯಾಲಯದ ನ್ಯಾಯಾಧೀಶರ ನಿವೃತ್ತಿಯ ವಯೋಮಿತಿ 62 ವರ್ಷ. ಸರ್ವೋಚ್ಚ ನ್ಯಾಯಾಲಯದ ನಿವೃತ್ತಿಯ ವಯಸ್ಸು ನೋಡಿ, ನ್ಯಾಯಾಲಯದಲ್ಲ, ಸಾರಿ ಫಾರ್ ದ್ಯಾಟ್. ಸರ್ವೋಚ್ಚ ನ್ಯಾಯಾಲಯದ ಅಂದರೆ ಸುಪ್ರೀಂ ಕೋರ್ಟಿನ ನ್ಯಾಯಾಧೀಶರ ನಿವೃತ್ತಿಯ ಅವಧಿ 65 ವರ್ಷ. ಆದರೆ ಉಚ್ಚ ನ್ಯಾಯಾಲಯದ ಅಂದರೆ ಹೈಕೋರ್ಟಿನ ನ್ಯಾಯಾಧೀಶರ ನಿವೃತ್ತಿಯ ವಯಸ್ಸು 62 ವರ್ಷ. ಓಕೆ, ಗೊತ್ತಿರಲಿ. ಡೋಂಟ್ ಹ್ಯಾವ್ ಎನಿ ಕನ್ಫ್ಯೂಸಸ್. ಓಕೆ, ಧ್ಯಾನ್ ಸೆ ಸುನೋ ಎವ್ರಿಬಡಿ. ಓಕೆ. ಉಚ್ಚ ನ್ಯಾಯಾಲಯದಲ್ಲಿ ಇಂಗ್ಲೀಷ್ ಅಥವಾ ಸ್ಥಳೀಯ ಭಾಷೆಗಳನ್ನು ಬಳಸಬಹುದು. ಉಚ್ಚ ನ್ಯಾಯಾಲಯದಲ್ಲಿ ಇಂಗ್ಲೀಷ್ ಮಾತನಾಡ್ಬೋದು, ಅಥವಾ ಆಯಾ ರಾಜ್ಯ ಅಥವಾ ಆಯಾ ಸ್ಥಳದಲ್ಲಿ ಯಾವ ಭಾಷೆ ಪ್ರಾಮುಖ್ಯತೆ ಇರ್ತದೋ ಸೊ ಆ ಭಾಷೆನಲ್ಲಿ ಕೂಡ ನಾವು ಮಾತಾಡಬಹುದು. ಉಚ್ಚ ನ್ಯಾಯಾಲಯದ ಕಾರ್ಯಗಳೇನಾಗಿರ್ತದೆ ನೋಡ್ರಿ, ಪೌರರ ಮೂಲಭೂತ ಹಕ್ಕುಗಳನ್ನು ರಕ್ಷಿಸಲು,
ವಿವಿಧ ರಿಟ್ ಆಜ್ಞೆಗಳನ್ನು ಹೊರಡಿಸೋದು. ಅದರ ಜೊತೆಗೆ ಅಧೀನ ನ್ಯಾಯಾಲಯಗಳ ಕಾರ್ಯದ ಮೇಲ್ವಿಚಾರಣೆ ಮಾಡುವುದು ಮತ್ತು ಅವುಗಳ ಕಾರ್ಯವನ್ನು ನಿರ್ವಹಿಸುವುದು. ಇದು ಉಚ್ಚ ನ್ಯಾಯಾಲಯದ ಕಾರ್ಯ. ಓಕೆ, ಇಲ್ಲಿ ವಿವಿಧ ಮಟ್ಟದಲ್ಲಿರುವ ನ್ಯಾಯಾಲಯಗಳು, ಇದು ವೆರಿ ಇಂಪಾರ್ಟೆಂಟ್, ನಿಮಗೆ ಹೊಂದಿಸಿ ಬರೆಯಿರಿಯಲ್ಲಿ ಕೇಳಬಹುದು. ಓಕೆನಾ. ಸರ್ವೋಚ್ಚ ನ್ಯಾಯಾಲಯ ನೋಡಿ, ಸರ್ವೋಚ್ಚ ನ್ಯಾಯಾಲಯವು ರಾಜ್ಯ ಮಟ್ಟದಲ್ಲಿದೆ, ನವದೆಹಲಿನಲ್ಲಿದೆ. ಉಚ್ಚ ನ್ಯಾಯಾಲಯಗಳು ರಾಜ್ಯ ಮಟ್ಟದಲ್ಲಿರುತ್ತೆ. ಅಧೀನ ನ್ಯಾಯಾಲಯಗಳು ಜಿಲ್ಲಾ ನ್ಯಾಯಾಲಯ, ಮ್ಯಾಜಿಸ್ಟ್ರೇಟ್ ನ್ಯಾಯಾಲಯ. ನೋಡಿ, ಇದನ್ನು ಕೇಳ್ಬೋದು, ವೆರಿ ಇಂಪಾರ್ಟೆಂಟ್. ಜಿಲ್ಲಾ ನ್ಯಾಯಾಲಯ ಅಥವಾ ಮ್ಯಾಜಿಸ್ಟ್ರೇಟ್ ನ್ಯಾಯಾಲಯ ಈ ಕೆಳಗಿನಗಳಲ್ಲಿ ಯಾವುದರಲ್ಲಿ ಬರುತ್ತದೆ ಅಥವಾ ಯಾವುದರಲ್ಲಿ ಒಳಗೊಳ್ಳುತ್ತದೆ ಅಂತ ಕೇಳ್ಬೋದು. ಸರ್ವೋಚ್ಚ ನ್ಯಾಯಾಲಯ, ಉಚ್ಚ ನ್ಯಾಯಾಲಯ, ಅಧೀನ ನ್ಯಾಯಾಲಯಗಳು. ಸೊ ಈ ಥರ ಆಪ್ಷನ್ಸ್ ಕೊಟ್ಟು ಕೇಳ್ತಿರ್ತಾರೆ. ಓಕೆ, ಅಧೀನ ನ್ಯಾಯಾಲಯಗಳಲ್ಲಿ ಜಿಲ್ಲಾ ನ್ಯಾಯಾಲಯಗಳು ಬರುತ್ತೆ, ಮ್ಯಾಜಿಸ್ಟ್ರೇಟ್ ನ್ಯಾಯಾಲಯ ಬರುತ್ತೆ, ಕಿರಿಯ ಮ್ಯಾಜಿಸ್ಟ್ರೇಟ್ ನ್ಯಾಯಾಲಯ ಬರುತ್ತೆ, ಮತ್ತು ಲೋಕ ಅದಾಲತ್ಗಳು ಇದರಲ್ಲಿ ಅಧೀನ ನ್ಯಾಯಾಲಯಗಳಲ್ಲಿ ಬರುತ್ತೆ. ಓಕೆನಾ. ಸೊ ನೋಡಿ, ಅಧೀನ ನ್ಯಾಯಾಲಯಗಳು ಅಂದರೆ ಏನು? ಹಂಗಂದರೆ ಅಧೀನ ನ್ಯಾಯಾಲಯಗಳಂತಂದರೆ ಏನು ನೋಡಿ. ಅಧೀನ ನ್ಯಾಯಾಲಯಗಳು ಅಂತಂದರೆ ಸರ್ವೋಚ್ಚ ನ್ಯಾಯಾಲಯ ಮತ್ತು ಉಚ್ಚ ನ್ಯಾಯಾಲಯಗಳಲ್ಲದೆ ಭಾರತದ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಅನೇಕ ಅಧೀನ ನ್ಯಾಯಾಲಯಗಳಿವೆ. ಸರ್ವೋಚ್ಚ ನ್ಯಾಯಾಲಯದ ಅಧೀನದಲ್ಲಿ ಉಚ್ಚ ನ್ಯಾಯಾಲಯಗಳಿವೆ. ಅದೇ ರೀತಿ ಉಚ್ಚ ನ್ಯಾಯಾಲಯದ ಅಧೀನದಲ್ಲಿ ಜಿಲ್ಲಾ, ತಾಲೂಕು ಮತ್ತು ನಗರ ನ್ಯಾಯಾಲಯಗಳಿವೆ. ಯಾಕೆ ಈ ಥರ ಮಾಡಿದ್ದಾರೆ ಅಂತಂದರೆ, ಬಿಕಾಸ್ ದ್ಯಾಟ್ ಸಮಸ್ಯೆ ಅನ್ನುವಂಥದ್ದು ಎಲ್ಲಿ, ಯಾವಾಗ, ಹೇಗೆ ಉದ್ಭವ ಆಗುತ್ತೆ ಗೊತ್ತಿಲ್ಲ. ಒಬ್ಬರೇ ಇದ್ದರೆ ಬರಲ್ಲ, ಇಬ್ಬರಿದ್ದಾಗ ಯಾವುದಾದ್ರೂ ಒಂದು ವಿಷಯಕ್ಕೆ ಯಾವತ್ತಾದರೂ ಏನಾರ ಒಂದು ಜಗಳ ಬಂದೇ ಬರ್ತದೆ. ಹಾಗೆ ಊರಂದ ಮೇಲೆ ಮನೆಗಳಿರುತ್ತೆ, ಆ ಮನೆಗಳಲ್ಲಿ ಜಗಳಗಳಿರೋದು ಸಾಮಾನ್ಯ ಅಲ್ವಾ. ಅಥವಾ ಬೇರೆ ಬೇರೆ ಊರುಗಳ ಮಧ್ಯೆ ಇರುತ್ತೆ, ರಾಜ್ಯಗಳ ಮಧ್ಯೆ ಇರ್ತದೆ. ಹಾಗಾಗಿ ಪ್ರತಿಯೊಬ್ಬರು ಬರೀ ಸರ್ವೋಚ್ಚ ನ್ಯಾಯಾಲಯಕ್ಕೆ ಹೋಗೋಕ್ಕಾಗಲ್ಲ. ಹಾಗಾಗಿ ಏನು ಮಾಡ್ತಾರೆ ಅಂತಂದರೆ, ಇಲ್ಲಿ ಆಯಾ ಸ್ಥಳದ ಅಲ್ಲಿಗೆ ತಕ್ಕ ಹಾಗೆ ಒಂದೊಂದು ಸಣ್ಣ ನ್ಯಾಯಾಲಯಗಳನ್ನ ರಾಜ್ಯ ಮಾಡಿದೆ. ರಾಜ್ಯ ಸರ್ಕಾರ ಇರ್ಬೋದು, ಕೇಂದ್ರ ಸರ್ಕಾರಗಳಿರ್ಬೋದು. ಓಕೆ, ಆಯಾ ಸ್ಥಳದ ನ್ಯಾಯಗಳನ್ನು, ವಿವಾದಗಳನ್ನು ಅವುಗಳೇ ಬಗೆಹರಿಸಲಿ ಅಂತ ಪಂಚಾಯತ್ ಅಂತ ಹೇಳ್ತಿದ್ರು ಮೊದಲೆಲ್ಲ. ಪಂಚಾಯತಿ ಕಟ್ಟೆ ಮೇಲೆ ಕೂತ್ಕೊಂಡು ಬಗೆಹರಿಸುವಂಥದ್ದು. ಸೊ ಹಾಗಾಗಿ ನಗರ ನ್ಯಾಯಾಲಯಗಳಿವೆ, ತಾಲೂಕು ಮತ್ತು ನಗರ ನ್ಯಾಯಾಲಯಗಳಿವೆ. ಇಲ್ಲಿ ನೋಡಿ, ಸರ್ವೋಚ್ಚ ನ್ಯಾಯಾಲಯದ ಉಚ್ಚ ನ್ಯಾಯಾಲಯಗಳಲ್ಲಿ ಭಾರತದ ನ್ಯಾಯಾಂಗ ವ್ಯವಸ್ಥೆ ಅನೇಕ ಅಧೀನ ನ್ಯಾಯಾಲಯಗಳಿವೆ. ಯಾವುದ್ಯಾವುದು? ಸರ್ವೋಚ್ಚ ನ್ಯಾಯಾಲಯದ ಅಧೀನದಲ್ಲಿ ಉಚ್ಚ ನ್ಯಾಯಾಲಯಗಳಿವೆ. ಅದೇ ರೀತಿ ಉಚ್ಚ ನ್ಯಾಯಾಲಯದ ಅಧೀನದಲ್ಲಿ ತಾಲೂಕು ಮತ್ತು ಜಿಲ್ಲಾ, ನಗರ ನ್ಯಾಯಾಲಯಗಳು ಇರುತ್ತೆ. ಓಕೆನಾ. ಅಂದರೆ ಇಲ್ಲಿ ಉಚ್ಚ ನ್ಯಾಯಾಲಯ, ಹೈಕೋರ್ಟು ಸರ್ವೋಚ್ಚ ನ್ಯಾಯಾಲಯದ ಅಧೀನದಲ್ಲಿ, ಅಂದರೆ ಅದರ ಕೈ ಕೆಳಗೆ ಇದು ಕೆಲಸ ಮಾಡುತ್ತೆ. ಓಕೆ, ಅರ್ಥ ಆಯ್ತಾ? ಈಗ ಹೆಡ್ ಮಾಸ್ಟರ್ ಕೈ ಕೆಳಗಡೆ ಎಲ್ಲ ಟೀಚರ್ಸ್ ಹೇಗೆ ಕೆಲಸ ಮಾಡ್ತಾರೋ, ಹೆಡ್ ಮಾಸ್ಟರ್ನ ಕೇಳದೆ ಯಾವುದರಲ್ಲೂ ನಿರ್ಧಾರ ತಗೊಳ್ಳಲ್ಲ. ಪ್ರತಿಯೊಂದು ಕ್ಲಾಸ್ಗಳನ್ನೂ ಹೇಗೆ ಒಬ್ಬ ಹೆಡ್ ಮಾಸ್ಟರ್ ಹ್ಯಾಂಡಲ್ ಮಾಡ್ತಾನೋ ಶಿಕ್ಷಕರ ಮೂಲಕ, ಹಾಗೆ ಆ ವಿದ್ಯಾರ್ಥಿಗಳನ್ನ ಪ್ರತಿಯೊಂದು ಕ್ಲಾಸ್ಗಳನ್ನ ಆಯಾ ಟೀಚರ್ ಹ್ಯಾಂಡಲ್ ಮಾಡ್ತಾರೆ. ಬಟ್ ಆ ಟೀಚರ್ಗಳನ್ನ ಹೆಡ್ ಮಾಸ್ಟರ್ ಹ್ಯಾಂಡಲ್ ಮಾಡ್ತಾರೆ. ಹೆಡ್ ಮಾಸ್ಟರ್ಗಳನ್ನ BO, EO ಅಧಿಕಾರಿಗಳೆಲ್ಲ ಈ ಥರ ಒಬ್ಬರ ಮೇಲೆ ಒಬ್ಬರು ಅಧಿಕಾರಿಗಳು, CRC ಇರ್ಬೋದು, BRC ಇರ್ಬೋದು. ಸೊ ಈ ಥರ ಒಬ್ಬರ ಮೇಲೆ ಒಬ್ಬರು ಅಧಿಕಾರಿಗಳು ಏನು ಮಾಡ್ತಾರೆ, ಹ್ಯಾಂಡಲ್ ಮಾಡ್ತಾರೆ. ಹಾಗೆ ಇಲ್ಲಿ ಸರ್ವೋಚ್ಚ ನ್ಯಾಯಾಲಯ, ಉಚ್ಚ ನ್ಯಾಯಾಲಯ ಸರ್ವೋಚ್ಚ ನ್ಯಾಯಾಲಯದ ಅಧೀನದಲ್ಲಿ ಕಾರ್ಯವನ್ನು ಮಾಡಿದ್ರೆ, ಉಚ್ಚ ನ್ಯಾಯಾಲಯದ ಅಧೀನದಲ್ಲಿ ಅಂದರೆ ಅದರ ಅಧಿಕಾರ ವ್ಯಾಪ್ತಿಯಲ್ಲಿ ಯಾವ ಕೆಲಸ ಮಾಡ್ತಾವು ಅಂತಂದರೆ ಜಿಲ್ಲಾ, ತಾಲೂಕು, ನಗರ ನ್ಯಾಯಾಲಯಗಳು ಕೆಲಸವನ್ನು ಮಾಡ್ತವೆ. ಇದಿಷ್ಟು ನಿಮ್ಗೆ ಅರ್ಥ ಆಯಿತು ಅಂದ್ಕೊಳ್ತೇನೆ. ಓಕೆ, ನೆಕ್ಸ್ಟ್ ಪೇಜಲ್ಲಿ ನೋಡಿ. ಅಧೀನ ನ್ಯಾಯಾಲಯಗಳಲ್ಲಿ 2 ವಿಧ ನಾಗರಿಕ ವ್ಯವಹಾರ ನ್ಯಾಯಾಲಯ, ಅಂದರೆ ಒಂದು ಸಿವಿಲ್ ಮತ್ತೊಂದು ದಂಡ ನ್ಯಾಯಾಲಯ, ಅಂದರೆ ಕ್ರಿಮಿನಲ್. ಓಕೆ, ಸಿವಿಲ್ ನ್ಯಾಯಾಲಯ ಹಣಕಾಸು, ಆಸ್ತಿ ವ್ಯವಹಾರ ಮತ್ತು ಒಪ್ಪಂದಗಳಿಗೆ ಸಂಬಂಧಿಸಿದ ವಿವಾದಗಳ ಬಗ್ಗೆ ವಿಚಾರಣೆ ನಡೆಸಿ ತೀರ್ಪನ್ನು ಕೊಡ್ತದೆ. ಇನ್ನು ಕ್ರಿಮಿನಲ್ ನ್ಯಾಯಾಲಯ ಕೊಲೆ, ಕಳ್ಳತನ, ದರೋಡೆ ಮೊದಲಾದ ವಿವಾದಗಳ ಬಗ್ಗೆ ವಿಚಾರಣೆಯನ್ನು ನಡೆಸಿ ತೀರ್ಮಾನವನ್ನು ಕೊಡ್ತದೆ. ಸೊ ಇದು ಇಂಪಾರ್ಟೆಂಟ್, ನೀವು ನೆನಪಿಟ್ಕೋಬೇಕು. ಇನ್ನು ಕೆಲವು ಸಂದರ್ಭಗಳಲ್ಲಿ ಅಧೀನ ನ್ಯಾಯಾಲಯಗಳು ನೀಡಿದ ತೀರ್ಪಿನ ವಿರುದ್ಧ ಉಚ್ಚ ನ್ಯಾಯಾಲಯಕ್ಕೆ
ಅಪೀಲು ಅಂದರೆ ಮೇಲ್ಮನವಿ ಸಲ್ಲಿಸಬಹುದು. ಕೆಲವು ಸಂದರ್ಭದಲ್ಲಿ ಮಾತ್ರ, ನಾಟ್ ಓನ್ಲಿ ಇನ್ ಎವ್ರಿ ಟೈಮ್. ಓಕೆ, ನಾಟ್ ಓನ್ಲಿ ಇನ್ ಎನಿ ಒನ್ ಟೈಮ್. ಸೊ ಇಲ್ಲಿ ನೋಡಿ, ಕೆಲವು ಸಂದರ್ಭಗಳಲ್ಲಿ ಅಧೀನ ನ್ಯಾಯಾಲಯಗಳು ನೀಡಿದ ತೀರ್ಪಿನ ವಿರುದ್ಧ ಉಚ್ಚ ನ್ಯಾಯಾಲಯಕ್ಕೆ ಅಪೀಲು ಹೋಗ್ಬೋದು. ಅಂದರೆ ಈಗ ಆಯಾ ಊರಲ್ಲಿ ನ್ಯಾಯಾಲಯಗಳಿರುತ್ತೆ, ನಗರ ಇರ್ಬೋದು, ತಾಲೂಕು ಇರ್ಬೋದು, ಜಿಲ್ಲೆಗಳಲ್ಲಿ ಇರ್ಬೋದು. ಅಲ್ಲಿ ಆ ವ್ಯಕ್ತಿ ಅಥವಾ ಆ ಒಂದು ನ್ಯಾಯಕ್ಕೆ ಸರಿಯಾದ ನಿರ್ಧಾರ ತಗೊಳ್ಳಿಲ್ಲ. ಸಪೋಸ್ ಈಗ ಯಾವುದೋ ಒಂದು ಊರಲ್ಲಿ ಒಂದು ನ್ಯಾಯ ಕೋರ್ಟಿಗೆ ಬಿದ್ದಿದೆ ಅಂತ ಇಟ್ಕೊಳ್ಳಿ, ಅಣ್ಣ ತಮ್ಮಂದ್ರದ್ದು ಆಸ್ತಿದೋ ಎತ್ತರದೋ ನ್ಯಾಯ. ಅಲ್ಲಿ ಅದು ಬಗೆಹರಿಲಿಲ್ಲ. ಬಗೆಹರಿದ್ರೂ ಕೂಡ ಇಲ್ಲ, ಇದು ತಪ್ಪು ತೀರ್ಮಾನ ಕೊಟ್ಟಿದ್ದಾರೆ ಇವರು, ನಮಗೆ ನ್ಯಾಯ ಸಿಗಲಿಲ್ಲ, ನಾವಿನ್ನು ಮತ್ತು ನ್ಯಾಯ ನಮ್ಮ ಪರವಾಗಿ ಆಗಬೇಕಾಗಿತ್ತು, ನಾವು ಮುಂದೆ ಹೋಗೋಣ ಅಂತ ಅಂದ್ಕೊಂಡು ಸುಪ್ರೀಂ ಕೋರ್ಟಿಗೆ ಮೇಲ್ಮನವಿಯನ್ನು ಸಲ್ಲಿಸ್ಬೋದು. ಹೈಕೋರ್ಟಲ್ಲಿ ನಮಗೆ ಸರಿಯಾಗಿ ನ್ಯಾಯ ಸಿಕ್ಕಿಲ್ಲ, ಹಾಗಾಗಿ ನಮ್ಮ ಕೇಸನ್ನು ಇಲ್ಲಿ ಮುಂದುವರಿಸಬೇಕು, ನಮಗೆ ನೀವು ನ್ಯಾಯವನ್ನು ಒದಗಿಸ್ಕೊಡ್ಬೇಕು ಅಂತ ಅಲ್ಲಿ ಮನವಿಯನ್ನು ಅಂದರೆ ರಿಕ್ವೆಸ್ಟನ್ನು ಮಾಡಿಕೊಂಡು ಒಂದು ಮೇಲ್ಮನವಿಯನ್ನು ಕಳಿಸ್ಬಹುದು ನೀವು. ಓಕೆ, ಸುಪ್ರೀಂ ಕೋರ್ಟಿಗೆ. ಹಾಗೆಯೇ ಉಚ್ಚ ನ್ಯಾಯಾಲಯದ ತೀರ್ಪಿನ ವಿರುದ್ಧ ಸರ್ವೋಚ್ಚ ನ್ಯಾಯಾಲಯಕ್ಕೆ ಅಪೀಲು ಸಲ್ಲಿಸುವ ಅವಕಾಶ ಇದೆ. ನಗರ ಅಥವಾ ತಾಲೂಕುಗಳಲ್ಲಿ, ಜಿಲ್ಲೆಗಳಲ್ಲಿ ಇರ್ತಕ್ಕಂತಹ ನ್ಯಾಯಾಲಯಗಳಲ್ಲಿ ನಿಮಗೆ ನ್ಯಾಯ ಸಿಗದೆ ಹೋದರೆ ಉಚ್ಚ ನ್ಯಾಯಾಲಯಕ್ಕೆ ಅಪೀಲ್ ಹೋಗ್ಬೋದು. ಉಚ್ಚ ನ್ಯಾಯಾಲಯದಲ್ಲೂ ನಿಮಗೆ ಸರಿಯಾದ ನ್ಯಾಯ ಸಿಗದೆ ಹೋದರೆ ನೀವು ಸರ್ವೋಚ್ಚ ನ್ಯಾಯಾಲಯಕ್ಕೆ ಹೋಗಿ ಅಪೀಲನ್ನು ಸಲ್ಲಿಸಿ ನೀವು ನ್ಯಾಯವನ್ನು ಪಡ್ಕೋಬಹುದು. ಇನ್ನು ಲೋಕ ಅದಾಲತ್ ಅಂದರೆ ಜನತಾ ನ್ಯಾಯಾಲಯ. ಲೋಕ ಅದಾಲತ್ ಅಂದ್ರೇನು? ಜನತಾ ನ್ಯಾಯಾಲಯ. ಓಕೆನಾ? ಸೊ ಇಲ್ಲಿ ನೋಡಿ, ಕಡಿಮೆ ಖರ್ಚಿನಲ್ಲಿ ಶೀಘ್ರವಾಗಿ ಮತ್ತು ಹೊಂದಾಣಿಕೆ ಮುಖಾಂತರ ವ್ಯಾಜ್ಯಗಳನ್ನು ತೀರ್ಮಾನ ಮಾಡುವುದಕ್ಕೆ ಸರ್ಕಾರ ಬೇರೆ ಬೇರೆ ವ್ಯವಸ್ಥೆಗಳನ್ನು ರೂಪಿಸಿದೆ. ಇಂತಹ ಒಂದು ವ್ಯವಸ್ಥೆಯೇ ಲೋಕ ಅದಾಲತ್. ಓಕೆ, ಅಂದರೆ ಜನತಾ ನ್ಯಾಯಾಲಯ. ನೋಡಿ, ಲೋಕ ಅದಾಲತ್ ಜನತಾ ನ್ಯಾಯಾಲಯವನ್ನು ಯಾಕೆ ಮಾಡಿದ್ದಾರೆ ಅಂತಂದರೆ, ಈಗ ಕೋರ್ಟು ಕೇಸು ಅಂತ ಹೋದರೆ ತುಂಬ ಲೆಂದಿ ಆಗ್ತದೆ ಪ್ರೊಸೆಸ್ಸು, ಬೇಗ ತೀರ್ಮಾನ ಆಗದೆ ಇರ್ಬೋದು. ಹಾಗಾಗಿ ಶೀಘ್ರವಾಗಿ ಮತ್ತು ಕಡಿಮೆ ಖರ್ಚಲ್ಲಿ, ಲಾಯರ್ ಫೀಸೆಲ್ಲ ಇವಾಗೇನು ಕಡಿಮೆನ ಸಾಕಷ್ಟಿದೆ. ಅದರ ಜೊತೆ ಸಾಕ್ಷಿ ಹೇಳಕ್ಕೆ ಬರೋರು ಅವರು ಇವರು ಎಲ್ಲರದು ಊಟ ವಸತಿ ಖರ್ಚೆಲ್ಲ ನೋಡ್ಕೋಬೇಕು. ಅದ್ರ ಜೊತೆಗೆ ಅವ್ರು ಕೇಳಿದಾಗಲೆಲ್ಲ ದುಡ್ಡು ಕೊಡಬೇಕು. ಹಾಗಾಗಿ ಯಾರಿಗೂ ಕಷ್ಟ ಆಗಬಾರ್ದು ಅಂತ ಬಡವ್ರಿಗೆ ಅವ್ರೇನು ಹೇಳ್ತಾರೆ, ಕಡಿಮೆ ಖರ್ಚಲ್ಲಿ ಶೀಘ್ರವಾಗಿ ಹೊಂದಾಣಿಕೆ ಮುಖಾಂತರ ವ್ಯಾಜ್ಯಗಳನ್ನ ತೀರ್ಮಾನ ಮಾಡೋದಕ್ಕೋಸ್ಕರನೇ ಈ ವ್ಯವಸ್ಥೆಯನ್ನು ಜಾರಿಗೆ ತಂದಿದ್ದಾರೆ. ಅದೇ ಲೋಕ ಅದಾಲತ್. ಓಕೆನಾ? ಇನ್ನು ಲೋಕ ಅದಾಲತ್ಗಳನ್ನು ರಾಜ್ಯ ಅಥವಾ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಅನುಕೂಲಕರವಾದ ಸ್ಥಳಗಳಲ್ಲಿ ಆಗಾಗ ವ್ಯವಸ್ಥೆಯನ್ನು ಮಾಡ್ತಾರೆ. ಯಾರು ಮಾಡ್ತಾರೆ ನೋಡಿ, ಇವುಗಳನ್ನು ಜನತಾ ನ್ಯಾಯಾಲಯಗಳನ್ನ ರಾಜ್ಯ ಅಥವಾ ಜಿಲ್ಲಾ ಮಟ್ಟದ ಅಧಿಕಾರಿಗಳು. ಓಕೆ, ರಾಜ್ಯ ಅಥವಾ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಏನು ಮಾಡ್ತಾರೆ, ಅವರು ಅನುಕೂಲಕರವಾದಂತಹ ಸ್ಥಳಗಳಲ್ಲಿ ಆಗಾಗ ವ್ಯವಸ್ಥೆಯನ್ನು ಮಾಡ್ತಾರೆ. ಎರಡೂ ಪಕ್ಷದವರು ಪರಸ್ಪರ ಒಪ್ಪಿಗೆಯಿಂದ ರಾಜಿ ಮಾಡಿಕೊಳ್ಳಲು ಇಚ್ಛಿಸಿದರೆ ಅಂತಹ ಮೊಕದ್ದಮೆಯನ್ನು ಲೋಕ ಅದಾಲತ್ ಎತ್ತಿಕೊಳ್ಳುತ್ತದೆ. ಅದರ ತೀರ್ಪು ನ್ಯಾಯಾಲಯದ ತೀರ್ಪಿಗೆ ಸಮಾನ ಎಂದೇ ಪರಿಗಣಿಸಿ ಜಾರಿಗೊಳಿಸಬಹುದು. ಲೋಕ ಅದಾಲತ್ತಿನ ತೀರ್ಪು ಅಂತಿಮವಾಗಿ ಇದಕ್ಕೆ ಎರಡೂ ಪಕ್ಷದವರು ಬದ್ಧರಾಗಿರ್ತಾರೆ. ಹೀಗಾಗಿ ಮುಂದಿನ ಖರ್ಚು, ನಷ್ಟ ಹಾಗೂ ವಿಳಂಬ ಇದು ತಪ್ಪುತ್ತೆ. ತೀರ್ಪಿನ ವಿರುದ್ಧ ಯಾವ ನ್ಯಾಯಾಲಯಕ್ಕೂ ಮೇಲ್ಮನವಿ ಮಾಡುವಂತಿಲ್ಲ. ಒಂದು ವೇಳೆ ಜೀವ ಬೆದರಿಕೆ ಹಾಕಿ ಒತ್ತಾಯದಿಂದ ರಾಜಿ ಮಾಡಿಸಿದ್ದರೆ ತಕ್ಷಣವೇ ಪೊಲೀಸರಿಗೆ ದೂರು ಸಲ್ಲಿಸಿ ಮೊಕದ್ದಮೆಯನ್ನು ಹಾಕಬಹುದು. ಓಕೆನಾ? ಸೊ ಈಗ ಸಣ್ಣ ಪುಟ್ಟ ಜಗಳಗಳು ಆಗಲಿ ಅಥವಾ ದೊಡ್ಡದಾಗಲಿ ಮನೆಗಳಲ್ಲಿರ್ಬೋದು, ಊರಲ್ಲಿರ್ಬೋದು, ಬೇರೆ ಬೇರೆ ವ್ಯಕ್ತಿಗಳ ಮಧ್ಯ ಜಗಳಗಳಾಗಿರುತ್ತೆ. ಓಕೆನಾ? ಸೊ ಕಾರಣ ಏನೇ ಇರಲಿ ಆಗಿರುತ್ತೆ ಅಲ್ವಾ? ಸೊ ಅವುಗಳನ್ನ ನಾವು ಈ ಜನತಾ ನ್ಯಾಯಾಲಯಗಳಲ್ಲಿ ಕೂತ್ಕೊಂಡು ಬಗೆಹರಿಸ್ಕೊಂಡು ಅವ್ರು ಬಗೆಹರಿಸ್ತಾರೆ. ಅವ್ರು ಕೊಡೋ ತೀರ್ಪು ಏನಾಗಿರುತ್ತೆ, ಕೋರ್ಟಿನ ತೀರ್ಪಿನಷ್ಟೇ ಸಮಾನ ಆಗಿರುತ್ತೆ. ಓಕೆ, ಏನು ಹೈಕೋರ್ಟಲ್ಲಿ ತೀರ್ಪು ಕೊಡ್ತಾರಲ್ವ, ಆ ಕೋರ್ಟಲ್ಲಿ ಕೊಡೋ ತೀರ್ಪಿನಷ್ಟೇ ಅದು ಸಮಾನವಾಗಿರುತ್ತೆ. ಸಪೋಸ್ ಒಂದು ವೇಳೆ ಜೀವ ಬೆದರಿಕೆ ಹಾಕಿ ಅಥವಾ ಬೆದರಿಸಿ ಏನಾದರೂ ಅವರು ನೀವು ಈ ಥರ ಒಪ್ಕೋಬೇಕು ಮಾಡಬೇಕು ಅಂತ ಹೆದರಿಸಿದ್ರೆ ನಿಮಗೆ ಯಾರಾದರೂ, ಆವಾಗ ನೀವು ಏನು ಮಾಡಬೇಕು, ಆಗಿಂದಾಗ ನೀವು ಪೊಲೀಸರಿಗೆ ಕಂಪ್ಲೇಂಟ್ ಕೊಡ್ಬೋದು ಅಥವಾ ಅದ್ರ ಮೂಲಕ ನೀವೇನು ಮಾಡಬೇಕು, ಕೋರ್ಟಿಗೆ ಅಪ್ಪೀಲನ್ನು ಹಾಕ್ಬೋದು. ಓಕೆನಾ? ಕೇಸನ್ನು ಹಾಕ್ಬೋದು ಅಂತ ಈಗ ಅವರು
ಹೇಳ್ತಾರೆ. ಸೊ ಇದುವರೆಗೆ ಲೋಕ ಅದಾಲತ್ಗಳು ಅನೇಕ ಪ್ರಕರಣಗಳನ್ನು ಇತ್ಯರ್ಥ ಮಾಡಿದೆ. ಇಲ್ಲಿಯವರೆಗೂ ಸಾಕಷ್ಟು ಇಂತಹ ಪ್ರಕರಣಗಳನ್ನ ಅದು ಮಾಡಿದೆ, ಪರಿಹಾರ ಮಾಡಿದೆ. ಯಾಕಂದರೆ ಈಗ ಕೋರ್ಟಿಗೆ ಅಂತ ಹೋದರೆ ಅದು ಎಷ್ಟು ವರ್ಷಕ್ಕೆ ಮುಗೀತದೋ ಹೇಳೋಕ್ಕಾಗಲ್ಲ ಅಲ್ವಾ. ಈಗ 10-20 ವರ್ಷದಿಂದ ಮುಗಿದೇ ಇರೋ ನ್ಯಾಯಗಳ ಕೋರ್ಟಲ್ಲಿದೆ. ಕೆಲವೊಂದು 2 ವರ್ಷಕ್ಕೆ ಮುಗಿದಿದೆ, ಕೆಲವೊಂದು 10-15 ವರ್ಷಕ್ಕೆ ಮುಗಿದಿದೆ, ಕೆಲವೊಂದು 8 ವರ್ಷದವರೆಗೂ ಕೋರ್ಟಲ್ಲಿ ಓಡಾಡಿದ್ದಾರೆ. ಸೊ ಹಾಗಾಗಿ ಲಾಯರಿಗೆ ಕೊಡಬೇಕು, ಪದೇ ಪದೇ ಅವರೆಲ್ಲಿ ಯಾವಾಗ ಕರೀತಾರೆ ಹೋಗಬೇಕು, ಮತ್ತು ಊಟ ಎಲ್ಲ ವ್ಯವಸ್ಥೆ ನೋಡ್ಕೋಬೇಕು, ಸಾಕ್ಷಿ ಹೇಳೋಕೆ ಬಂದವ್ರದ್ದೆಲ್ಲ ಖರ್ಚು ನೋಡ್ಕೋಬೇಕು. ಸೊ ಹಾಗಾಗಿ ಅದೆಲ್ಲ ತುಂಬ ಕಷ್ಟ, ಬಡವ್ರಿಗೆ ನೀಗದೇ ಇರುವಂಥದ್ದು. ಹಾಗಾಗಿ ಈ ಥರ ನೀವು ಅಪೀಲನ್ನು ಹೋಗ್ಬೋದು. ಜನತಾ ನ್ಯಾಯಾಲಯಗಳಲ್ಲಿ ಅದನ್ನು ಬಗೆಹರಿಸ್ಕೊಳ್ಳಿಕ್ಕೆ ನಮಗೆ ಸರ್ಕಾರ ಎಲ್ಲ ರೀತಿಯ ಅನುಕೂಲತೆಗಳನ್ನ ಕೊಟ್ಟಿದೆ. ಓಕೆನಾ. ಸೊ ಇದು ಏನಾಗುತ್ತೆ, ಸದ್ಬಳಕೆ ಆದರೆ ಲೋಕ ಅದಾಲತ್ತುಗಳು ತುಂಬ ಉಪಯುಕ್ತ ನ್ಯಾಯಾಲಯಗಳು. ಸದ್ಬಳಕೆಯಾದರೆ ಲೋಕ ಅದಾಲತ್ತುಗಳು ತುಂಬ ಉಪಯುಕ್ತ ನ್ಯಾಯಾಲಯಗಳಾಗಲು ಸಾಧ್ಯವಿದೆ. ಇದು ಸದ್ಬಳಕೆ ಆಗಬೇಕು. ಇದರಲ್ಲೂ ಚೀಟಿಂಗ್ ನಡೆಯೋ ಹಾಗೆಲ್ಲ, ಮೋಸ ಮಾಡೋ ಹಾಗಿಲ್ಲ. ಮೋಸ ಮಾಡ್ದೇ ಸರಿಯಾದ ವಿಚಾರಣೆಯನ್ನು ಮಾಡಿ ಸರಿಯಾದ ನಿರ್ಧಾರಗಳನ್ನ ತಗೊಳ್ಳೋದ್ರ ಮೂಲಕ, ಸರಿಯಾದ ನ್ಯಾಯ ನಿರ್ಣಯವನ್ನು ಮಾಡೋದ್ರ ಮೂಲಕ ಜನತಾ ನ್ಯಾಯಾಲಯಗಳು ಏನಾಗುತ್ತೆ, ನ್ಯಾಯವನ್ನು ನೀಡೋದಕ್ಕೆ ಸಾಧ್ಯ ಆಗುತ್ತೆ. ಓಕೆ. ಸೊ ಇದಿಷ್ಟಾಗಿತ್ತು. ಈಗ ಪೇಜ್ ನಂಬರ್ 102 ತೆಗಿರಿ. ಓಕೆ. ಈಗ ಹೊಸ ಪದಗಳು. ಇಲ್ಲಿಗೆ ಈ ಪಾಠ ಪೂರ್ತಿ ಮುಗೀತು. ನ್ಯಾಯಾಂಗ ವ್ಯವಸ್ಥೆಯ ಪಾಠ ಮುಗೀತು. ಸಿಂಪಲ್ ಆಗಿದೆ ಇದು. ಓಕೆನಾ. ಸೊ ಓಕೆ ನೋಡಿ, ಈ ಪಾಠ ಇಲ್ಲಿಗೆ ಮುಗೀತಲ್ವಾ. ಸೊ ಈ ಪಾಠದಲ್ಲಿ ಬರ್ತಕ್ಕಂತಹ ಹೊಸ ಪದಗಳು ನೋಡ್ರಿ. ವ್ಯಾಜ್ಯ ಅಂತಂದರೆ ಜಗಳ, ಕಲಹ. ನೋಂದಾಯಿಸಿದ ಅಂತಂದರೆ ದಾಖಲು ಮಾಡಿದಂತಹ ಅಂತ ಅರ್ಥ ಆಗುತ್ತೆ. ನಿಮಗೆ ಗೊತ್ತಿರಬೇಕೇನೆಂದರೆ ರಾಷ್ಟ್ರಪತಿಯವರ ಅಧಿಕಾರಾವಧಿಯಲ್ಲಿ ಅವರನ್ನು ದಸ್ತಗಿರಿ ಮಾಡುವಂತೆಲ್ಲ. ರಾಷ್ಟ್ರಪತಿಯವರ ಅಧಿಕಾರ ಇರುವಾಗ ಅವರಿಗೆ ದಸ್ತಗಿರಿ ಮಾಡುವಂತಿಲ್ಲ. ಓಕೆ. ಅವರ ವಿರುದ್ಧ ಕ್ರಿಮಿನಲ್ ಮೊಕದ್ದಮೆ ಹಾಕುವಂತಿಲ್ಲ. ರಾಷ್ಟ್ರಪತಿಯವರ ವಿರುದ್ಧ ಯಾವುದೇ ರೀತಿ ಕ್ರಿಮಿನಲ್ ಮೊಕದ್ದಮೆಯನ್ನು ರಾಷ್ಟ್ರಪತಿಯವರ ಮೇಲೆ ಹಾಕೋ ಹಾಗಿಲ್ಲ. ತಮ್ಮ ಅಧಿಕಾರವನ್ನು ಬಳಸಿ ನಿರ್ವಹಿಸಿದ ಯಾವುದೇ ಕಾರ್ಯವನ್ನು ಯಾವುದೇ ನ್ಯಾಯಾಲಯದಲ್ಲಿ ಪ್ರಶ್ನಿಸುವಂತಿಲ್ಲ. ನೋಡಿ, ಈಗ ಒಬ್ಬ ವ್ಯಕ್ತಿ ಈಗ ಒಂದು ನ್ಯಾಯ ಬಗೆಹರಿದಿರುತ್ತೆ, ತೀರ್ಮಾನ ಆಗಿರುತ್ತೆ, ಜಡ್ಜ್ಮೆಂಟ್ ಕೊಟ್ಟಿರ್ತಾರೆ. ಬೇರೆ ಬೇರೆ ತಮಗಿದ್ದಂತಹ ವಸೂಲಿ ಇಂಪ್ಲಿಯನ್ಸ್ಗಳ ಮೂಲಕ ಅಥವಾ ತಮಗಿದ್ದ ಅಧಿಕಾರವನ್ನು ಉಪಯೋಗ ಮಾಡಿಕೊಂಡು ಕೋರ್ಟ್ ಸರಿಯಾಗಿ ತೀರ್ಮಾನ ಕೊಟ್ಟಿಲ್ಲ, ತಪ್ಪಾಗಿದೆ, ಹಿಂಗ್ಯಾಕೆ ಮಾಡಿದ್ರಿ ಅಂತ ಅದರ ವಿರುದ್ಧ ಹೋಗೋ ಹಾಗಿಲ್ಲ. ಯಾಕಂದರೆ ಕೋರ್ಟ್ ತೀರ್ಮಾನ ಕೊಡಬೇಕಾದ್ರೆ ನ್ಯಾಯ ಅನ್ಯಾಯಗಳನ್ನ ಪರಿಶೀಲಿಸಿ, ವಾದ ವಿವಾದಗಳನ್ನ ಪರಿಶೀಲಿಸಿನೇ ತೀರ್ಮಾನವನ್ನು ಕೊಟ್ಟಿರ್ತಾರೆ. ಸೊ ದ್ಯಾಟ್ ಪರ್ಪಸ್. ಓಕೆ. ಸೊ ಸಾರ್ವಜನಿಕ ಹಿತಾಸಕ್ತಿ ಮೊಕದ್ದಮೆಗಳು ಅಂದರೆ ನೋಡಿ, ಸರ್ಕಾರದ ಇಲಾಖೆಯೋ, ಓಕೆ, ಸರ್ಕಾರದ ಇಲಾಖೆಯೋ ಸಾರ್ವಜನಿಕ ಪ್ರಾಧಿಕಾರವೋ ಕಾನೂನನ್ನು ಅತಿಕ್ರಮಿಸಿದರೆ ಇಲ್ಲವೇ ದಬ್ಬಾಳಿಕೆ, ನ್ಯಾಯ ಮತ್ತು ಶೋಷಣೆಯಂತಹ ಕೃತ್ಯಗಳಲ್ಲಿ ತೊಡಗಿದರೆ ಇದರಿಂದ ನೊಂದ ಯಾರೇ ಆಗಲಿ ನ್ಯಾಯಾಲಯಕ್ಕೆ ನೇರವಾಗಿ ದೂರು ಪತ್ರವನ್ನು ಬರೆಯಬಹುದು. ಆ ಪತ್ರವನ್ನೇ ರಿಟ್ ಅರ್ಜಿ ಎಂದು ಪರಿಗಣಿಸಿ ನ್ಯಾಯಾಲಯದ ಶುಲ್ಕವಿಲ್ಲದೆ ನ್ಯಾಯಾಲಯವು ದೂರು ವಿಚಾರಣೆ ಮಾಡ್ತದೆ. ನೋಡಿ, ರಿಟ್ ಅಂದರೆ ಏನು ಅಂತ ಇಲ್ಲಿ ಕೊಟ್ಟಿದ್ದಾರೆ. ಓಕೆ. ರಿಟ್ ಅಂದರೆ ಏನು ಅಂತ ಕೇಳ್ಬೋದು. ಸರ್ಕಾರದ ಇಲಾಖೆಯೋ ಸಾರ್ವಜನಿಕ ಪ್ರಾಧಿಕಾರವೋ ಕಾನೂನನ್ನು ಅತಿಕ್ರಮಿಸಿದರೆ ಇಲ್ಲವೇ ದಬ್ಬಾಳಿಕೆ, ನ್ಯಾಯ ಮತ್ತು ಶೋಷಣೆಯಂತಹ ಕೃತ್ಯಗಳಲ್ಲಿ ತೊಡಗಿದರೆ ಇದರಿಂದ ನೊಂದ ಯಾರೇ ಆಗಲಿ ನ್ಯಾಯಾಲಯಕ್ಕೆ ನೇರವಾಗಿ ದೂರು ಪತ್ರವನ್ನು ಬರೆಯಬಹುದು. ಆ ಪತ್ರವನ್ನೇ ರಿಟ್ ಅರ್ಜಿ ಎಂದು ಪರಿಗಣಿಸಿ ನ್ಯಾಯಾಲಯದ ಶುಲ್ಕವಿಲ್ಲದೆ ನ್ಯಾಯಾಲಯವು ದೂರನ್ನು ವಿಚಾರಣೆ ಮಾಡ್ತದೆ. ಓಕೆನಾ. ಸೊ ಒಂದು ನ್ಯಾಯಾಲಯದಲ್ಲಿ ದೂರನ್ನು ವಿಚಾರಣೆ ಮಾಡಬೇಕಾದ್ರೆ ಅದರದ್ದೇ ಆದ ಒಂದು ಫೀಸ್ ಇರುತ್ತೆ. ಓಕೆ. ಫೀಸ್ ಸ್ಟ್ರಕ್ಚರ್ ಇರುತ್ತೆ, ಬಟ್ ಅದನ್ನು ಅವರು ತಗೊಳ್ಳಲ್ಲ. ಈ ಥರ ರಿಟ್ ಅರ್ಜಿ ಮೂಲಕ ಹೋದಂತಹ ನ್ಯಾಯವನ್ನು ಯಾವುದೇ ಶುಲ್ಕವಿಲ್ಲದೆ ಪರಿಹರಿಸಿ ಕೊಡುತ್ತದೆ ನ್ಯಾಯಾಂಗ. ಓಕೆನಾ. ಇಲ್ಲಿಗೆ ಈ ಪಾಠ ಮುಗಿದು ನಿಮ್ಗೆ ಅರ್ಥ ಆಗಿದೆ ಅಂತ ನಾನು ಭಾವಿಸ್ತೇನೆ. ಓಕೆ. ಸೊ ಈ ಪಾಠದ ಪ್ರಶ್ನೋತ್ತರಗಳನ್ನ ಮುಂದಿನ ವಿಡಿಯೋದಲ್ಲಿ ನೋಡೋಣ. ಇಲ್ಲಿಯವರೆಗೂ ವಿಡಿಯೋನ ನೋಡಿದ್ದಕ್ಕಾಗಿ ಧನ್ಯವಾದಗಳು. ನಮ್ಮ ಚಾನಲ್ನ ಮೊದಲನೇ ಬಾರಿಗೆ ನೋಡ್ತಾ ಇದ್ದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆಲನ್ನು ನೋಟಿಫಿಕೇಷನ್ ಸೆಲೆಕ್ಟ್ ಮಾಡಿಕೊಂಡ್ರೆ ಪ್ರತಿದಿನ ನಾವು ಅಪ್ಲೋಡ್ ಮಾಡೋ ಎಲ್ಲ ವಿಡಿಯೋಗಳು ನಿಮಗೆ ಬಂದು ತಲುಪುತ್ತೆ ಅಂತ ಹೇಳ್ತಾ, ಯಾವುದೇ ಒಂದು ನೋಟ್ಸು ಮಿಸ್ ಆಗಲ್ಲ ಅಂತ ಹೇಳ್ತಾ, ಈಗಾಗಲೇ ನಾವು
ಹಲವಾರು ತರಗತಿಗಳನ್ನ ಮಾಡಿ ಹಾಕಿದ್ದೀವಿ. 4th 5th ಇರ್ಬೋದು, 6th 7th 8th 9th 10th ಕ್ಲಾಸಸ್ಗಳನ್ನ, ಕನ್ನಡ ಇಂಗ್ಲೀಷ್ ಗ್ರಾಮರ್ ಕ್ಲಾಸಸ್ಗಳು ಇದೆ. ಓಕೆ, ಸೊ ಪ್ರಶ್ನೋತ್ತರಗಳು ಇದೆ. ಇಫ್ ಯು ನೀಡೆಡ್ ಯು ಕ್ಯಾನ್ ವಾಚ್. ಓಕೆ, ನೋಡ್ಬೋದು, ನಮ್ಮ ಚಾನಲ್ನಲ್ಲಿ ಇರುತ್ತೆ ವಿಡಿಯೋಗಳು ಅಂತ ಹೇಳ್ತಾ, ಸೊ ವಿಡಿಯೋ ಕೆಳಗಡೆ ಲೈಕ್ ಬಟನ್ ಕಾಣಿಸ್ತದೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ವಿಡಿಯೋಗೊಂದು ಲೈಕ್ ಮಾಡಿ, ಹಾಗೆ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ, ಅವ್ರಿಗೂ ಕೂಡ ಸಹಾಯ ಆಗಲಿ ಅಂತ ಹೇಳ್ತಾ, ವಿಡಿಯೋನ ಇಲ್ಲಿವರೆಗೂ ನೋಡಿದ್ದಕ್ಕಾಗಿ ತುಂಬ ಆತ್ಮೀಯ ಧನ್ಯವಾದಗಳು ತಮಗೆಲ್ಲ.